ನಮಸ್ತೆ, ನಾನು ನಿಮ್ಮ ಹರೀಶು. ವಿಶೇಷವಾದಂಥ ವಿಕಾಸ ದರ್ಪಣಕ್ಕೆ ಎಲ್ರಿಗೂ ಸ್ವಾಗತ. ವಿಕಾಸ ದರ್ಪಣದ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಾಗಿದೆ. ಆ್ಯಕ್ಷನಲ್ಲಿದ್ದೀನಿ, ನೋ ಥೇರಿ ಆ್ಯಂಡ್ ನೋ ಬ್ಲೇಮ್ ಗೇಮ್. ಬಟ್ ಈ ವಿಕಾಸ ದರ್ಪಣ 224 ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಮಾಡಬೇಕು ಅಂದರೆ ಒಂದು ಪವರ್ಫುಲ್ ಗ್ರೂಪ್ ಬೇಕು, ಒಂದು ಶಕ್ತಿ ಬೇಕು. ಆ ನಿಟ್ಟಿನಲ್ಲಿ ನಾವು ಹೊಸ್ದಾಗಿ ಕ್ರಿಯೇಟ್ ಮಾಡೋ ಬದಲು ಒಂದು ಎಕ್ಸಿಸ್ಟಿಂಗ್ ಪವರ್ಫುಲ್ ಶಕ್ತಿ ಇದ್ದರೆ ಹೇಗೆ, ಯಾವುದದು ಅನ್ನೋದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದಾಗ ನಮ್ಗೆ ಕಾಣಿಸಿದ್ದು ಒಂದೇ ಒಂದು. ಈ ಗ್ರೂಪಲ್ಲಿ ಏನಪ್ಪ ಅಂದರೆ, ಈ ಮೂಮೆಂಟಲ್ಲಿ ಏನು ಅಂದರೆ ಸಾತ್ವಿಕತೆ ಇದೆ, ಸೇವಾ ಮನೋಭಾವ ಇದೆ, ಜೊತೆಲಿ ಹೆಂಗೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಫೈನಾನ್ಷಿಯಲಿ ಲಿಫ್ಟ್ ಮಾಡಬೇಕು. ಯಾಕಂದರೆ ನಮ್ಮ ಇಡೀ ಕರ್ನಾಟಕ ಶ್ರೀಮಂತವಾದಂಥ ರಾಜ್ಯ ಆಗಬೇಕು. ನಂತರ ನಮ್ಮ ಸ್ಟೇಟನ್ನ ಮಾಡೆಲ್ ಆಗಿ ಬೇರೆ ಸ್ಟೇಟು ಆಗಿ ನಮ್ಮ ಭಾರತ ಗ್ಲೋಬಲ್ ಲೀಡರ್ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಕಾಣಿಸಿದಂಥ ಒಬ್ಬ ವ್ಯಕ್ತಿ ಯಾರವರು ಇವತ್ತು ವಿಶೇಷವಾದಂಥ ವ್ಯಕ್ತಿ ಅಂದರೆ, ಕರ್ನಾಟಕ ಸ್ಟೇಟ್ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಲಿಮಿಟೆಡ್ ಅಲ್ಲಿಯ ವ್ಯವಸ್ಥಾಪಕ ನಿರ್ದೇಶಕರು. ನನಗೆ ನೋಡಿದ್ರೆ ನನಗೆ ಪರ್ಸ್ನಲಾಗಿ ಅವ್ರ ಪರಿಚಯ ಇರೋದ್ರಿಂದ ಮಹಾತ್ಮ ಗಾಂಧೀಜಿದ್ದು 3 ಮಂಕೀಸ್ ನೆನಪಾಗುತ್ತೆ. ಏನಕ್ಕೆ ಅಂದರೆ, ಈ ವ್ಯಕ್ತಿ ಕೆಟ್ಟದನ್ನ ನಿಜವಾಗ್ಲೂ ನೋಡಲ್ಲ, ಕೆಟ್ಟದ್ದು ಕೇಳಿಸ್ಕೊಳ್ಳಲ್ಲ, ಕೆಟ್ಟದ್ದು ಮಾತಾಡಿಲ್ಲ. ಸುಮಾರು ವರ್ಷದಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಬರೀ ಸಕಾರಾತ್ಮಕವಾಗಿ ಇನ್ಪುಟ್ ತೊಗೊಳ್ತಾರೆ, ಸಕಾರಾತ್ಮಕವಾಗಿ ಔಟ್ಪುಟ್ ಕೊಡ್ತಾರೆ. ಹಾಗಾಗಿ ಈ ಮೂಮೆಂಟಲ್ಲಿ ಮೋರ್ ದೆನ್ 15 ಇಯರ್ಸಿಂದ ಇದ್ದಾರೆ ಅವರು. ಇವ್ರದ್ದು ಡೆವಲಪ್ಮೆಂಟ್ ನಾನು ಹೇಳೋ ಬದಲಾಗಿ ಅವ್ರ ಬಾಯಲ್ಲಿ ಕೇಳೋದನ್ನ ಒಳ್ಳೆಯದು. ಇವತ್ತಿನ ವಿಶೇಷವಾದಂಥ ವ್ಯಕ್ತಿ ಶ್ರೀ ಶರಣ್ಗೌಡ ಜಿ ಪಾಟೀಲ್ ಅವರು. ಶರಣ್ಗೌಡ್ರೆ ನಮಸ್ತೆ, ಸ್ವಾಗತ ನಮ್ಮ ವಿಕಾಸ ದರ್ಪಣ. ಸರ್ ನಮಸ್ತೆ. ಡಾಕ್ಟರ್ ಹರೀಶ್ ಅವರೇ ನಮಸ್ತೆ. ಸರ್, ಈಗ ನಾನು ನಿಮ್ಮ ಬಗ್ಗೆ ಹೇಳೋ ಬದಲಾಗಿ ನಿಮ್ಮ ಬಾಯಿಂದ ನಿಮ್ಮ ಲೈಫಿನ ಜರ್ನಿ ಸರ್, ಹುಟ್ಟಿನಿಂದ ಇಲ್ಲಿವರೆಗೂ ಸ್ವಲ್ಪ ಹೇಳಬೇಕು. ಎಸ್ ಸರ್, ಹೌದು. ಮೊದಲನೇದಾಗಿ ವಿಕಾಸ ದರ್ಪಣ ಕಾರ್ಯಕ್ರಮಕ್ಕೆ ಆಯುಷ್ ಟಿ ವಿ ನನ್ನನ್ನು ಕರೆದಿದ್ದಕ್ಕಾಗಿ ನಿಮ್ಮೆಲ್ಲ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹುಟ್ಟೂರು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಬುಡ್ಬುಳು ಗ್ರಾಮ. ನಮ್ಮ ತಂದೆಯವರಾದಂಥ ಗುರುಬಸಪ್ಪಗೌಡ ಪೊಲೀಸ್ ಪಾಟೀಲ್ ಮತ್ತು ತಾಯಿ ಲಕ್ಷ್ಮೀಬಾಯಿ. ಈ ಥರದಾಗಿ ಸಂಬಂಧಪಟ್ಟ ನನ್ನ ಬಾಲ್ಯ ಜೀವನ ಎಲ್ಲವೂ ಸಹ ಹಳ್ಳಿಯಲ್ಲೇ ಆಗಿದೆ. ಒಟ್ಟಾರೆಯಾಗಿ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ತಂದೆಯವರು ಸಹಕಾರಿ ಕ್ಷೇತ್ರದಲ್ಲೇ ಇರೋದರಿಂದ 25-30 ವರ್ಷಗಳ ಕಾಲ ಅವರು ಈ ಸಹಕಾರಿ ಕ್ಷೇತ್ರವನ್ನು ಅತ್ಯಂತ ಪ್ರೀತಿಯಿಂದ ನಿಸ್ವಾರ್ಥತೆಯಿಂದ ಸಂಬಂಧಪಟ್ಟ ಬೆಳೆಸಿದರು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಕೃಷಿಕ ಕುಟುಂಬದಿಂದ ಬಂದಂಥ ವ್ಯಕ್ತಿ. ನಾನು ಒಟ್ಟು 3 ಜನ ಸಹೋದರರು, 2 ಸಹೋದರಿಯರು. ನನ್ನ ಬಾಲ್ಯ ಜೀವನ ಎಲ್ಲವೂ ಸಹ ಮುಡುಬುಳು ಮತ್ತು ಚಿತ್ತಾಪುರ ತಾಲೂಕಿನ ಸಂಬಂಧಪಟ್ಟಂಗೆ ಬೆಳೆದಾಗಿದೆ. ಆದ ನಂತರ ವಿದ್ಯಾಭ್ಯಾಸ ಎಲ್ಲವೂ ಸಹ ನನ್ನ ಜಿಲ್ಲೆಯಾದಂಥ ಕಲಬುರಗಿಯಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಏನಿದೆ, ಶರಣಬಸವೇಶ್ವರ ವಿಶ್ವವಿದ್ಯಾಲಯ, ಅದರಲ್ಲೇ ಆಯಿತು. ಆನಂತರ MBA ವ್ಯಾಸಂಗ. ತಮ್ಗೆ ಗೊತ್ತಿದ್ದಂಗೆ ಸಹಕಾರಿ ಕ್ಷೇತ್ರಕ್ಕೆ ಈ ಒಂದು ಎಲ್ಲ ನನ್ನ ಒಂದು ಸೇವಾ ಮನೋಭಾವನೆ ಆಗಿರ್ಬೋದು, ಅಥವಾ ನಾನು ಬೆಳೆದಂಥ ಸಂಘಟನೆ ಆಗಿರ್ಬೋದು, ವಿದ್ಯಾರ್ಥಿ ಪರಿಷತ್, ಇವೆಲ್ಲವೂ ಸಹ ಒಂದು ಸಹಕಾರಿ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ಆಗಿದೆ ಅಂತ ನನ್ನ ಅನಿಸಿಕೆ ಸರ್. ಸರ್, ಈ ಜರ್ನಿಲಿ ನಿಮ್ಮ ಒಂದು ಹೋರಾಟ ಹೇಗಿತ್ತು? ಏನಾದ್ರು ಒಂದು ಸಂಘರ್ಷ ಇತ್ತು ಅಥವಾ ಸ್ಮೂತಾಗಿ ಬಂತ ಇಲ್ಲಿವರೆಗೂ? ಜೀವನ ಒಂದು ಸಂಘರ್ಷಮಯವಾಗಿದ್ದರೇ ಅದಕ್ಕೆ ಒಂದು ಥ್ರಿಲ್ ಇರ್ತದೆ ಸರ್, ಅಥವಾ ಏನಾದರೂ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾಗಿ ಯಾವುದೇ ಸಂಬಂಧಪಟ್ಟಂಗೆ ಆಗಿರ್ಬೋದು, ಆ ಒಂದು ಥ್ರಿಲ್ ಮನೋಭಾವನ ಅಥವಾ ಸಂಘರ್ಷನ ಮನೋಭಾವನ ಅನ್ನೋದಕ್ಕಿಂತ ಆ ಸಂಘರ್ಷವನ್ನು ಸಹ ಪ್ರೀತಿಯಿಂದನೇ ಸಂಬಂಧಪಟ್ಟಂಗೆ ಎಲ್ಲರಿಂದ ಗೆಲ್ಕೊಂಡು ಬಂದಿದ್ದೀನಿ. ಆ ರೀತಿ ಹಿರಿಯರು ಸಹ ನಮಗೆ ಅದೇ ರೀತಿಯಾಗಿ ಆಶೀರ್ವಾದ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ವಿದ್ಯಾರ್ಥಿ ಜೀವನದಿಂದಲೂ ಸಹ ಅನೇಕ ಸಂಘರ್ಷಗಳು ಬಂದರೂ ಸಹ ಅದಕ್ಕೆ ಶಾಂತಿ ಮತ್ತು ಸಮಾಧಾನದಿಂದ, ಪ್ರೀತಿಯಿಂದ ಸಂಬಂಧಪಟ್ಟಂಗೆ, ಸಹಬಾಳ್ವೆಯಿಂದ ಸಂಬಂಧಪಟ್ಟಾಗ ಅದನ್ನು ಪಡ್ಕೊಂಡಂತೂ ಬಂದಿದ್ದೀನಿ ಸರ್. ನಾನು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ನೀವು ಕೋಪ ಮಾಡ್ಕೊಂಡಿದ್ದೇ ನೋಡಿಲ್ಲ. ಯಾಕಂದರೆ ನನಗೆ ಗೊತ್ತಿರೋಂಗೆ 6,500 ಕೋಆಪ್ರೇಟಿವ್ ಸೊಸೈಟಿ ಪ್ಲಸ್ ಬ್ರಾಂಚಸ್ ಸೇರಿ ಮೋರ್ ದೆನ್ 10,000 ಇದೆ ನಿಮ್ಮದು ಎಂಟೈರ್ ಕರ್ನಾಟಕದಲ್ಲಿ. ಆಮೇಲೆ ಪ್ರತಿಯೊಂದರಲ್ಲೂ ಒಂದೊಂದು ಪ್ರಾಬ್ಲಮ್ಸ್ಗಳು, ಚಾಲೆಂಜಸ್ ಇರುತ್ತೆ. ಯಾವಾಗ ಕ್ರೈಸಿಸ್ ಪೀಕ್ ಬರುತ್ತೋ ಆವಾಗ MD ಅವ್ರ ಹತ್ರ ಬರ್ತಾರೆ. ಬಟ್ ನೀವು ಕೋಪ ಮಾಡ್ಕೊಂಡಿದ್ದೇ ನೋಡಿಲ್ಲ. ಯಾಕೆ ಅಂದರೆ ಇದಕ್ಕೆ ಮೂಲತಃ ನನ್ನ ಅಜ್ಜಿಯವರು, ಗ್ರ್ಯಾಂಡ್ ಮದರ್ ಅಂತ ಏನು ಕರಿತೀರಿ ಸರ್, ಅವರು ಭೀಮಾಬಾಯಿ ಅವ್ರು ಹೇಳ್ತಿರು, ಸಿಟ್ಟು ಯಾವಾಗಲೂ ಸಹ ಸಂಬಂಧಪಟ್ಟಂಗೆ ತನ್ನ ವೈರಿ, ಶಾಂತಿ ಏನು ಸಂಬಂಧಪಟ್ಟಾಗ ಪರರ ವೈತಿ, ಅದು ಸಿಟ್ಟು ತನ್ನ ವೈರಿನೇ. ಅದಕ್ಕೆ ಸಿಟ್ಟು ಕೋಪ ಮಾಡ್ಕೊಂಡು ಅಂತಂದರೆ ಅದನ್ನು ಸಂಬಂಧಪಟ್ಟಂಗೆ ನಮ್ಮ ಆರೋಗ್ಯನೇ ಹಾನಿ ಮಾಡುತ್ತೆ, ಬಿಟ್ಟರೆ ಅದರಿಂದ ಯಾವುದೇ ರೀತಿ ಸೊಲ್ಯೂಷನ್ ಸಿಗೋದಿಲ್ಲ. ಪರಿಹಾರ ಅಂತಂತಂದರೆ ಸಮಾಧಾನದಿಂದ ಶಾಂತಚಿತ್ತವಾಗಿ ನಾವು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಆ ರೀತಿಗೆ ಸೊಲ್ಯೂಷನ್ ಕಂಡುಹಿಡ್ಲಿಕ್ಕೆ ಬರ್ತದೆ. ಮತ್ತು ಸಮಾಧಾನದಿಂದ ಶಾಂತಚಿತ್ತದಿಂದ ಮಾಡಿದಾಗ ಮಾತ್ರ ಸಂಬಂಧಪಟ್ಟಂಗೆ ಕೆಲವೊಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾವು ಯಾವಾಗಲೂ ಸಹ ಸಂಬಂಧಪಟ್ಟಂಗೆ ಮೊದಲು ಬಂದ ಕೋಪವನ್ನು ಬಿಡಬೇಕು ಅಂತ ಹೇಳ್ತಾರೆ. ನಮಗೇನು ಕೋಪ ಬಂದಿತ್ತಂದರೆ ಆ ಸಂಬಂಧದಲ್ಲಿ ಯಾವುದೇ ರೀತಿಯಾದಂಥ ಡಿಸಿಷನ್ಗಳನ್ನ ತೆಗೆದುಕೊಳ್ಬಾರ್ದು, ಯಾವುದೇ ರೀತಿಯಾದಂಥ
ಆ್ಯಕ್ಟನ್ನು ಅಂದರೆ ನಾವು ಮಾಡುವಂಥ ಕೆಲಸಗಳನ್ನು ಇಮಿಡಿಯೇಟ್ ಮಾಡಲಿಕ್ಕೆ ಹೋಗಬಾರ್ದು, ಪದಗಳಂತೂ ಬಳಸಲೇಬಾರ್ದು. ಇದರ ಸಂಬಂಧಪಟ್ಟಂಗೆ ಆ ತತ್ವವನ್ನು ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದಾರೆ, ನನ್ನ ಅಜ್ಜಿನೂ ಹೇಳ್ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ಒಂದು ಕಾನ್ಸೆಪ್ಟನ್ನು ನಾನು ಲೈಫಲ್ಲಿ ಪೂರ್ತಿ ಅಳವಡಿಸ್ಕೊಂಡು ಬಂದಿದ್ದೀನಿ. ಆದಾಗ್ಯೂ ಸಹ ಮನುಷ್ಯ ಅಂತಂತಂದರೆ ಆ ರೀತಿ ಇರ್ತದೆ, ಕೆಲವೊಂದು ಸರ್ತಿ ಆಗೋಂಥ ಚಾನ್ಸಸ್ ಇರ್ತದೆ, ಇಲ್ಲೇ ಅಂತ ಹೇಳಲಿಕ್ಕಾಗೋದಿಲ್ಲ. ಆ ಥರದ್ದು ಸಂಬಂಧಪಟ್ಟಾಗ ಇದೆ ಕೆಲವೊಂದು. ಮತ್ತು ನಿಮಗೆ ಕೋಆಪ್ರೇಟಿವ್ ಮೂವ್ಮೆಂಟಲ್ಲಿ ಒಬ್ಬರೊಬ್ಬರು ಒಂಥರ ಇರ್ತಾರೆ. ಓಪನಾಗಿ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಈ ಕೋಆಪ್ರೇಟಿವ್ ಮೂವ್ಮೆಂಟಲ್ಲಿ ನಿಜ ಸೇವಾ ಮನೋಭಾವ ಮಾಡೋವಂಥವ್ರು ಇದ್ದಾರೆ. ಬಟ್ ಎಂಥವ್ರು ಅವ್ರು ಅನ್ನೋದು ಎಲ್ರಿಗೂ ಗೊತ್ತು. ಅಂಥ ಕೆಲವೊಬ್ಬರು ಮಾಡೋ ತಪ್ಪಿಂದ ಈ ಮೂವ್ಮೆಂಟ್ಗೆ ಒಂಚೂರು ಕೆಟ್ಟ ಹೆಸರು ಬಂದುಬಿಡುತ್ತೆ. ಅದ್ಭುತವಾದ ಕಾರ್ಯ ಮಾಡ್ತಿದೆ. ಕೆಲವೊಂದು ಈ ಥರ ಪ್ರಾಬ್ಲಮ್ಸ್ಗಳಾಗುತ್ತೆ. ಯಾಕೆಂದರೆ ಕೆಲವೊಬ್ಬರು ಪೊಲಿಟಿಕಲ್ ಇಂಟೆನ್ಷನ್ ಓರಿಯೆಂಟೆಡ್ ಇರ್ತೈತೆ, ಕೆಲವೊಬ್ಬರು ಫೈನಾನ್ಷಿಯಲ್ ಇಂಟೆನ್ಷನ್ ಇರ್ತೈತೆ, ಅಥವಾ ಕೆಲವೊಬ್ಬರು ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅಂತ ಇರ್ತಾರೆ. ಕೆಲವೊಬ್ರದ್ದು ನಿಜಾನ. ಬಟ್ ಇದರಿಂದ ಹೆಂಗೆ ಪಾರಾಗೋದು, ಇದನ್ನೆಲ್ಲ ಹೆಂಗೆ ನಿಭಾಯಿಸ್ತಾ ಇದ್ದೀರಾ? ಇಲ್ಲ ಸರ್, ಸಹಕಾರಿ ಚಳುವಳಿ ಅನ್ನೋದಿದೆಯಲ್ಲ, ಇದು ಯಾವಾಗಲೂ ಸಂಬಂಧಪಟ್ಟಂಗೆ ನಾವು 10 ವರ್ಷ 20 ವರ್ಷ 50 ವರ್ಷದಿಂದಲ್ಲ, 125 ವರ್ಷಗಳ ಇತಿಹಾಸ ಇರುವಂಥ ಒಂದು ಸಹಕಾರ ಚಳುವಳಿ ನಮ್ಮ ದೇಶದಲ್ಲಿದೆ. ನಮ್ಮ ದೇಶ ಬಿಟ್ಟು ಹೊರಗಡೆ ದೇಶಗಳಲ್ಲೂ ಸಹ ಸಹಕಾರಿ ವ್ಯವಸ್ಥೆ ಇದೆ. ಇದಕ್ಕೆ ನಾವು ಜೀವನ ಪದ್ಧತಿ ಅಂತ ಕರಿತೀವಿ. ಈ ಜೀವನ ಪದ್ಧತಿಯಲ್ಲಿ ಎಲ್ಲ ರೀತಿಯಾದಂಥ ಜನರು ಬರ್ತಾ ಇರ್ತಾರೆ. ಅದಕ್ಕೆ ಇದೇ ಜನರನ್ನು ಬನ್ನಿ ಅಂತ ಹೇಳೋದಿಲ್ಲ. ಸ್ವಾರ್ಥ ಜನರು ಇದ್ದಾರೆ, ನಿಸ್ವಾರ್ಥ ಜನರು ಇದ್ದಾರೆ. ಬಟ್ ನಿಸ್ವಾರ್ಥ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಇದ್ದರು ಮತ್ತು ಇದ್ದಾರೆ ಈಗಲೂ ಸಹ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೇರೆ ಬೇರೆ, ಈಗ ಕಲಿಯುಗ ಅಂತ ಏನು ಕರಿತೀವಿ ಅಥವಾ ಬೇರೆ ಸಂಬಂಧಪಟ್ಟಿರ್ತೀವಿ, ಹೊರಗಡೆ ಇರುವಂಥ ದಿಢೀರನೇ ನಾನು ಶ್ರೀಮಂತ ಆಗಬೇಕು, ಅದರಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅವಕಾಶಗಳಿದೆ ಅಂತೇಳಿ ಕೆಲವೊಬ್ಬರು ಅವ್ರಿಗೆ ಬಿಂಬಿಸ್ತಾ ಇದ್ದಾರೆ. ಹೀಗಾಗಿ ಏನಾಗ್ತಾ ಇದೆ, ಕೆಲವೊಬ್ಬರು ಕ್ಯಾಪಿಟಲಿಸ್ಟ್ಗಳು ಸಹ ಎಂಟ್ರಿ ಆಗುವಂಥದ್ದಿದೆ. ನಿಜಕ್ಕೂ ಸಹ ಸಂಬಂಧಪಟ್ಟಂಗೆ ಇದು ಅಲ್ಲ. ಬಟ್ 99% ಅಥವಾ 98% ಸಹ ಸಂಬಂಧಪಟ್ಟಂಗೆ ಉತ್ತಮವಾಗಿರೋರು ಇದ್ದಾರೆ. ಎಲ್ಲೂ ಸಹ ಸಂಬಂಧಪಟ್ಟ ಸಹಕಾರಿ ಸಂಸ್ಥೆಗಳು ಕೆಟ್ಟುವಂತಿರಲ್ಲ ಸರ್. ಅಲ್ಲಿರುವಂಥ ವ್ಯಕ್ತಿಗಳೇನಿದ್ದಾರೆ ಅವರೇನಾದರೂ ಸಹ ಕೆಟ್ಟ ಮನೋಭಾವನೆಯಿಂದ, ಸ್ವಾರ್ಥ ಮನೋಭಾವನೆಯಿಂದ ಏನಾದರೂ ಈ ಕ್ಷೇತ್ರಕ್ಕೆ ಕಾಲಿಟ್ಟರೆ ಅಲ್ಲಿ ಸಂಸ್ಥೆಗಳು ಕೆಡುವಂಥದ್ದಿದೆ. ಅದಕ್ಕಾಗಿ ಆ ಥರದವರು ಇದ್ದಾರೆ, ಯಾವುದೇ ಇರ್ಬೋದು. ನಮ್ಮಲ್ಲಿ ಒಟ್ಟು 2 ಕಾಯ್ದೆಗಳಂತ ಏನು ಹೇಳ್ತೀವಿ ನಾವು. ಕರ್ನಾಟಕ ರಾಜ್ಯದಲ್ಲಿ 1959ರ ಸಹಕಾರ ಸಂಘಗಳ ಕಾಯ್ದೆ ಇದೆ, 1997ರ ಸೌಹಾರ್ದ ಸಹಕಾರಿ ಕಾಯ್ದೆ ಇದೆ. ಎರಡರಲ್ಲೂ ಇದೆ. ಇನ್ನೂ ಒಂದು ಸೆಂಟ್ರಲ್ ಆ್ಯಕ್ಟ್ ಅಂತ ನಾವು ಕರಿತೀವಿ, ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟು, ಅದು ಸಹ ಇದೆ. ಈ ವಿಭಿನ್ನವಾಗಿರುವಂಥ ಸಹಕಾರ ಸಂಸ್ಥೆಗಳು ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ತಾವು ಹೇಳಿದ ನಿಟ್ಟಿನಲ್ಲಿ ಈ ಎಲ್ಲ ರೀತಿಯಾದ ಸಹಕಾರ ವ್ಯಕ್ತಿಗಳು ಇದರಲ್ಲಿದ್ದಾರೆ, ಸಹಕಾರಿಗಳಿದ್ದಾರೆ. ಅವ್ರ ಮಧ್ಯೆನೇ ನಾವು ಕಾರ್ಯನಿರ್ವಹಿಸಬೇಕಾಗತ್ತೆ. ಮತ್ತು ನಮ್ಮ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ನಾವೇನು ಹೇಳ್ತೀವಿ, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಅಂತ ಏನು ಕರಿತೀವಿ, ಇದರ ಮುಖ್ಯವಾದಂಥ ಕೆಲಸ ಕಾರ್ಯಗಳು ಇದ್ದಾವೆ. ಏನು, ತರಬೇತಿ ಕೊಡಬೇಕು, ಶಿಕ್ಷಣ ಕೊಡಬೇಕು, ಸೌಹಾರ್ದ ಸಹಕಾರಿ ಚಳುವಳಿ ಬಗ್ಗೆ ಮತ್ತು ಸಹಕಾರಿ ಚಳುವಳಿ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಡಬೇಕು. ಯಾಕೆ ಸೌಹಾರ್ದ ಸಹಕಾರಿ ಚಳುವಳಿ ಇದೆ, ಅದರ ತತ್ವಗಳೇನು, ಆ ತತ್ವಗಳಿಂದ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಉಪಯೋಗ ಆಗ್ತಾ ಇದೆ, ನೀವು ಹೇಳಿದಾಗೆ ನಿಸ್ವಾರ್ಥ ಭಾವನೆಯಿಂದ ಇದರಲ್ಲಿ ಬರಬೇಕು ಅಂತ ಅನ್ನೋದನ್ನು ತಿಳ್ಕೊಳ್ತೀವಿ. ಆದಾಗ್ಯೂ ಸಹ ಸ್ವಲ್ಪ ಕೆಲವು ಜನ ಸ್ವಾರ್ಥಿಗಳು ಬರ್ತಾರೆ. ಅವರನ್ನು ಸಹ ನಿಸ್ವಾರ್ಥ ಮನೋಭಾವನೆಗೆ ತೆಗೆದುಕೊಂಡು ಇಲ್ಲಿ ಸಂಗ್ರಹವಾದಂಥ ದುಡ್ಡು ನಿಮ್ಮ ಸಹಕಾರಿ ಸಂಸ್ಥೆ ದುಡ್ಡು, ಅದರಲ್ಲಿರುವಂಥ ದುಡ್ಡು ಸಂಬಂಧಪಟ್ಟ ತಮ್ಮ ಸ್ವಂತದ್ದಲ್ಲ ಅಂತ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಅದಕ್ಕೂ ಕೆಲವು ವ್ಯಕ್ತಿಗಳು ಸಂಬಂಧಪಟ್ಟಂಗೆ ಆ ದುಡ್ಡನ್ನು ದುರುಪಯೋಗಪಡಿಸುವಂಥ ಕೆಲಸ ಕಾರ್ಯಗಳು ಕೆಲವು ನಡೆದಿದ್ದಾವೆ. ಆ ಇನ್ಸಿಡೆನ್ಸ್ ಬಗ್ಗೆಯೂ ಸಹ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಕ್ರಮ ಕೈಗೊಳ್ತಾ ಇದೆ. ಸರ್ಕಾರವೂ ಸಹ ಅದರ ಬಗ್ಗೆ ಸಂಬಂಧಪಟ್ಟಂಗೆ ಮುತುವರ್ಜಿಯನ್ನು ವಹಿಸಿ ಆ ರೀತಿಯಾದಂಥ ಘಟನೆಗಳ ಬಗ್ಗೆ CID ಆಗಿರ್ಬೋದು, ಪೊಲೀಸ್ ಇನ್ಸ್ಪೆಕ್ಟರ್ ಇಲಾಖೆ ಆಗಿರ್ಬೋದು, ಸಹಕಾರ ಇಲಾಖೆ ಆಗಿರ್ಬೋದು, ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ನಿಮ್ಮ ವಿಕಾಸ ದರ್ಪಣದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ನಿಮ್ಮ ವಿಕಾಸ ದರ್ಪಣಕ್ಕೆ ಮತ್ತೆ ಸ್ವಾಗತ. ಕೆಲವೊಬ್ಬರು ಇಮೋಷ್ನಲಿ, ಭಾವನಾತ್ಮಕವಾಗಿ ಹೆಸರಿಟ್ಬಿಡ್ತಾರೆ. ಜಾತಿ ಹೆಸರಿಟ್ಕೊಂಡು ಸೌಹಾರ್ದ ಮೂವ್ಮೆಂಟ್ ಮಾಡ್ತಾರೆ, ರಿಲಿಜನ್ ಹೆಸರಿಟ್ಕೊಂಡು ಸೌಹಾರ್ದ ಮೂವ್ಮೆಂಟ್ ಮಾಡ್ತಾರೆ, ಎಕ್ಸ್ಪ್ಲಾಯ್ಟ್ ಮಾಡಿ ಚೀಟ್ ಮಾಡ್ತಾರೆ. ಬಟ್ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಇವರ ಒಂದು ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಅಂಥ ಮೈಂಡ್ಸೆಟ್ ಇರೋರನ್ನು ಪರಿವರ್ತನೆ ಮಾಡಿಬಿಡ್ತಾರೆ. ಇಂಥ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾರೆ, ವೆಲ್ ಆರ್ಗನೈಸ್ಡು ಮತ್ತು ಪ್ರೊಫೆಷ್ನಲಾಗಿ ಮಾಡ್ತಾರೆ. ಅದ್ರ ಜೊತೆಲಿ ಇವರ ಸಾತ್ವಿಕತೆ ಏನು ಅಳವಡಿಸ್ಕೊಂಡಿದ್ದಾರಲ್ಲ ಗುಣ, ಅದರಿಂದನೂ ಪರಿವರ್ತನೆ ಆಗಿರೋದು ನಾನೇ ಕಣ್ಣಾರೆ ನೋಡಿದ್ದೀನಿ. ನಾನು ಆ ನಿಟ್ಟಿನಲ್ಲಿ ಪ್ರಶ್ನೆ ಕೇಳಿದೆ ನಾನು. ಸರ್, ನಿಮ್ಮ ಟ್ರೈನಿಂಗ್ ಬಗ್ಗೆ ಚೂರು ಹೇಳ್ಬೇಕು ಸರ್. ಅಲ್ಲ ಸರ್, ಟ್ರೈನಿಂಗ್ ಅಂತೂ ನಾವು ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಅಥವಾ ಸಹಕಾರಿ ವ್ಯವಸ್ಥೆಯಲ್ಲಿ ಒಂದು ಉತ್ತಮವಾದಂಥ ಮೈಲುಗಲ್ಲನ್ನು ನಾವು ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳಬೇಕು. ಸಹಕಾರಿಗಳಿಗೆ ತರಬೇತಿ ಕೊಡಬೇಕು, ನಿರಂತರವಾಗಿ ಶಿಕ್ಷಣ ಕೊಡಬೇಕು. ಯಾರೂ ಸಹ ಹುಟ್ಟಿನಿಂದಲೇ ಸಂಬಂಧಪಟ್ಟಂಗೆ ತಿಳುವಳಿಕೆ ಪಡ್ಕೊಂಡು ಬಂದಿರೋದಿಲ್ಲ. ಯಾಕೆ ನಾವು ಈ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಅದು ನಿಸ್ವಾರ್ಥತೆಯಿಂದ ಮಾಡಬೇಕು, ಲಾಭರಹಿತವಾಗಿ ಈ ಸಂಸ್ಥೆಗಳಲ್ಲಿ ಯಾಕೆ ಕೆಲಸ ಮಾಡಬೇಕು ನಾವು ಅಂತೇಳಿ ಈಗಿನ ಯಂಗ್ಸ್ಟರ್ಸಲ್ಲಿ ಬರ್ತಾ ಇದೆ. ಯಂಗ್ಸ್ಟರ್ಸ್ ಕೆಲವರು ಕೋಆಪರೇಟಿವ್ ಸೊಸೈಟಿ ಪ್ರಾರಂಭ ಮಾಡಿದ ತಕ್ಷಣ ಇದರಿಂದ ನಮಗೇನು ಲಾಭ ಇದೆ ಸರ್ ಅಂತ ಒಂದು ಕ್ವಶನನ್ನು ಕೇಳ್ತಾರೆ. ಅದಕ್ಕೆ ಅವರು ಲಾಭವನ್ನು ಯಾವ ರೀತಿ ಇದೆ ಅವರಿಗೆ ಅನ್ನೋಂತನ ಕೇಳಬೇಕು. ಡಾಕ್ಟರ್ ಹರೀಶ್ ಶರಣಗೌಡ ಪಾಟೀಲ್ ಇವತ್ತು ಯಾರು ಅಂತಂದರೆ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತಂದು ಕರೀತಾರೆ.
ಇದಕ್ಕಿಂತ ಹಿಂದೆ ವಿದ್ಯಾರ್ಥಿ ಪರಿಷತ್ತಿನ ಒಬ್ಬ ನಾಯಕರು ಅಂತಂದು ಕರೀತಾರೆ. ಅದಕ್ಕಿಂತ ಹಿಂದೆ ಅಂತಂದರೆ ಗುರುಬಸಪ್ಪಗೌಡ್ರ ಮಗ ಅಂತಂತ ಹೇಳ್ತಿರು. ಅದಕ್ಕಿಂತ ಮುಗ ಅಂತಂದ್ರೆ ಆ ಶಿಶುವಿಯರ ಸ್ಕೂಲಲ್ಲಿ ಓದ್ತಾ ಇದ್ರು, ಆ ಮಗು ಅಂತಂತ ಹೇಳ್ತಾಯಿದ್ರು. ಈ ಸಂಬಂಧಪಟ್ಟ ಹಂತವಾಗಿರುತ್ತೆ. ಅದು ಗುರುತಿಸಿಕೊಳ್ಳುವಂಥ ಐಡೆಂಟಿಟಿಯನ್ನು ಆ ಸಹಕಾರಿ ಸಂಸ್ಥೆಯಿಂದ ಅವರಿಗೆ ಸಿಗ್ತದೆ. ಅದರ ಅಧ್ಯಕ್ಷ ಇದ್ದಾರೆ, ಅಲ್ಲಿ CO ಇದ್ದಾರೆ, ಆ ಸಂಸ್ಥೆಯ ಮ್ಯಾನೇಜರ್ ಇದ್ದಾರೆ ಅಂತ ಅನ್ನೋದನ್ನು ಹೇಳ್ತಾರೆ. ಈ ಐಡೆಂಟಿಟಿಯನ್ನು ಅವರಿಗೆ ಬರುವಂಥದ್ದಿದೆ. ಆ ಕಾರಣದಿಂದಾಗಿ ತಾವು ಹೇಳಿದಾಗೆ ಈ ಸಂಸ್ಥೆಗಳ ಹೆಸರೇಟುಗಳು ಹೇಳುವಂಥ ಸಂಸ್ಥೆಯಲ್ಲಿ ಇತ್ತೀಚೆಗೆ ಅದನ್ನು ನಾವು ಅಲೋ ಮಾಡ್ತಾ ಇಲ್ಲ. ಸಹಕಾರಿ ಇಲಾಖೆಯಿಂದ ದೇವರ ಹೆಸರುಗಳಾಗಿರ್ಬೋದು ಅಥವಾ ವೆಲ್ ನೋನ್ ಪರ್ಸನ್ಸ್ಗಳು ಸಂಬಂಧಪಟ್ಟಂಗೆ ಅಬ್ದುಲ್ ಕಲಾಂ ಅವ್ರ ಹೆಸರು ಇಡ್ತಾರೆ, ವಿವೇಕಾನಂದರ ಹೆಸರು ಇಡ್ತಾರೆ, ಬಸವೇಶ್ವರ ಹೆಸರು ಇಡ್ತಾರೆ, ರಾಣಿ ಚೆನ್ನಮ್ಮನ ಹೆಸರು ಇಡ್ತಾರೆ. ಈ ಥರ ಹೆಸರುಗಳು ಇಡೋದ್ರ ಮೂಲಕ ಆಗುತ್ತೆ. ಇತ್ತೀಚೆಗೆ ಇನ್ನೂ ಮುಂದೆ ಹೋಗಿ ತಾವು ಹೇಳ್ದಂಗೆ ಗುರು ರಾಘವೇಂದ್ರ ಸ್ವಾಮೀಜಿಗಳ ಹೆಸರು ಇಟ್ಕೊಂಡು ಆ ಜಾತಿಯಿಂದ ಸಂಬಂಧಪಟ್ಟಂಗೆ ದುಡ್ಡನ್ನು ಮಾಡೋವಂಥದ್ದು ಇರ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಕಮ್ಯುನಿಟಿಯನ್ನು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಜಾತಿ ವೈಸ್ ಮಾಡ್ಕೋತಾರೆ, ಮಾಡ್ಕೊಳ್ಳಿ. ಅಲ್ಲಿರುವಂಥ ಅವ್ರ ಸಮುದಾಯವನ್ನು ಸಂಬಂಧಪಟ್ಟಂಗೆ ಆರ್ಥಿಕವಾಗಿ ಮೇಲೆತ್ತಬೇಕು ಅಂತನೋ ಒಂದು ಕಲ್ಪನೆಯಿಂದ ಸಂಬಂಧಪಟ್ಟಂಗೆ ಮಾಡಿದ್ದಾರೆ, ಮಾಡ್ಕೊಳ್ಳಿ. ಬಟ್ ಆ ವ್ಯವಸ್ಥೆ ಹೆಸರನ್ನು ಬಳಸ್ಕೊಂಡು ದುರುಪಯೋಗ ಮಾಡೋದನ್ನು ಸಂಬಂಧಪಟ್ಟಂಗೆ ಅವರು ತಡಿಬೇಕು. ಯಾಕಂದರೆ ಮತ್ತೆ ಬೇರೆ ಯಾರಿಗೂ ಅಲ್ಲ, ತಮ್ಮ ಜನರನ್ನೇ ಅವರು ಮೋಸ ಮಾಡುವಂಥದ್ದಾಗತ್ತೆ. ಅದಕ್ಕೆ ಇದು ಆಗಬಾರ್ದು ಅಂತನ್ನೋದನ್ನು ಸಂಯುಕ್ತ ಸಹಕಾರಿ ಉದ್ದೇಶ ಇದೆ, ಸರ್ಕಾರದ್ದು ಸಹ ಉದ್ದೇಶ ಮತ್ತು ಸಹಕಾರಿ ಇಲಾಖೆಯ ಉದ್ದೇಶ ಸಹ ಅದೇ ಆಗಿದೆ ಸರ್. ಸೊ ಇವತ್ತು 25ನೇ ವರ್ಷ ಸೌಹಾರ್ದ ಮೂಮೆಂಟಿಂದು, ಅದರಲ್ಲಿ 15 ವರ್ಷ ಇವ್ರದ್ದೇ ಆಗಿದೆ ಸರ್ವಿಸು. ಸರ್, 25 ವರ್ಷದ ಮೂಮೆಂಟಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಮತ್ತು ಸ್ಟೇಟುಗೆ ಹೆಂಗೆ ಬೆನಿಫಿಟ್ ಆಗಿದೆ ಸೌಹಾರ್ದ ಮೂಮೆಂಟು, ಏನು ವಿಶೇಷವಾಗಿ ಮಾಡ್ತಿದ್ದಾರೆ ಈ ವರ್ಷ ಸ್ವಲ್ಪ ಹೇಳಬೇಕು. ಸೌಹಾರ್ದ ಕೋಆಪರೇಟಿವ್ ಮೂವ್ಮೆಂಟ್ ಇಲ್ಲಿಗೆ ಬರಲಿಕ್ಕೆ ಮೂಲ ಕಾರಣಕರ್ತರು ಅಂತ ಕೆಲವು ಹೆಸರುಗಳನ್ನು ನಾವು ಇಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಸರ್. ಸನ್ಮಾನ್ಯ SS ಪಾಟೀಲ್ ಅಂತೇಳಿ ಹಿಂದೆ ಸಹಕಾರ ಸಚಿವರು ಮತ್ತು ಅರಣ್ಯ ಸಹಕಾರ ಸಚಿವರಾಗಿ ಕರ್ನಾಟಕ ಸರ್ಕಾರದ ಸಚಿವರಾಗಿ ಕಾರ್ಯನಿರ್ವಹಿಸಿದವರು. ಅವರು ಈ ಆ್ಯಕ್ಟನ್ನು ಕರ್ನಾಟಕದಲ್ಲಿ ತರಲೇಬೇಕು ಅಂತೇಳಿ ತುಂಬ ಶ್ರಮ ಹಾಕಿದಂಥವ್ರು. ಅವ್ರ ಜೊತೆಗೆ ಇಲಾಖೆಯ ಕೆಲವು ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ನಾವು ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಕರಿತೀವಿ, ಎಡಿಷನಲ್ ರಿಜಿಸ್ಟ್ರಾರ್ಸು, CN ಪರಶಿವಮೂರ್ತಿ ಅವರು, ಮಧು ಸರ್ ಅಂತಂತಿದ್ರು. ಈ ಥರ ಸಂಬಂಧಪಟ್ಟಂಗೆ ಮತ್ತು ಲೆಜಿಸ್ಲೇಟಿವ್ DPAL ಅಂತ ಕರಿತೀವಿ ನಾವು, ಡಿಪಾರ್ಟ್ಮೆಂಟ್ ಆಫ್ ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್, ಆ ಇಲಾಖೆಯವರು ಸಹ ಸಂಬಂಧಪಟ್ಟಂಗೆ ಇದಕ್ಕೆ ಸಾಕಷ್ಟು ಕಾಳಜಿನ ವಹಿಸಿಕೊಂಡು ಒಂದು ಆ್ಯಕ್ಟನ್ನೇ ಡ್ರಾಫ್ಟ್ ಮಾಡಬೇಕಲ್ಲ. ಈ ಆ್ಯಕ್ಟ್ ಬರಬೇಕಾದ್ರೆ ನಾವು ಯಾವುದೂ ಸಹ ಸ್ವಯಂವಾಗಿ ತೆಗೆದುಕೊಂಡದ್ದಲ್ಲ ಸರ್. ಸೆಂಟ್ರಲ್ ಗೌರ್ಮೆಂಟ್ ಪ್ಲ್ಯಾನಿಂಗ್ ಕಮಿಷನ್ ಆಧಾರದ ಮೇಲೆ ಅನೇಕ ಹಿರಿಯರ ತಂಡ ಇದನ್ನು ಚೌಧರಿ ಬ್ರಹ್ಮಪ್ರಕಾಶ್ ಆಗಿರ್ಬೋದು, ಅರ್ಧನಾರೀಶ್ವರನ್ ಅಂತಿದ್ದಾರೆ, ಅವರೆಲ್ಲ ಅವರ ಅಧ್ಯಯನದ ಫಲವಾಗಿ ಸೌಹಾರ್ದ ಸಹಕಾರಿ ಚಳವಳಿ ಅಥವಾ ಸೌಹಾರ್ದ ಸಹಕಾರಿ ಕಾಯ್ದೆ ನಮ್ಮ ರಾಜ್ಯದಲ್ಲಿ ಬಂದಿದೆ. ನಮ್ಮ ರಾಜ್ಯದಲ್ಲಿ ಬರೋಕ್ಕಿಂತ ಮುಂಚೆ SS ಪಾಟೀಲರು ಈ ಕಾಯ್ದೆಯನ್ನು ಸಂಬಂಧಪಟ್ಟ 1997ರಲ್ಲೇ ವಿಧಾನಸೌಧ ಮತ್ತು ವಿಧಾನ ಪರಿಷತ್ತಿನಲ್ಲಿ ಸಂಬಂಧಪಟ್ಟಂಗೆ ಇದನ್ನು ಬಿಲ್ಲನ್ನು ಪಾಸ್ ಮಾಡಿ ಅದನ್ನು ಕಳಿಸಿದರು. ಸೆಂಟ್ರಲ್ ಗೌರ್ಮೆಂಟಿಂದ ರಾಷ್ಟ್ರಪತಿಗಳಿಂದ ಅಂಗೀಕಾರ ಪಡೆದಂಥ ಈ ಸೌಹಾರ್ದ ಸಹಕಾರಿ ಕಾಯ್ದೆ 1/1/2001 ಇಲ್ಲಿ ಕರ್ನಾಟಕದಲ್ಲಿ ಜಾರಿಗೆ ಬರ್ತದೆ. ಜಾರಿಗೆ ಬರುವಂಥ ಸಂದರ್ಭದಲ್ಲೂ ಪ್ರಮುಖವಾದ ನಮ್ಮ ಪಾತ್ರವನ್ನು ವಹಿಸಿದಂಥ ಸನ್ಮಾನ್ಯ HK ಪಾಟೀಲ್ರವರು, ಮನೋಹರ್ ಮಸ್ಕಿ ಅವರು, LC ಜೈನ್ ಅಂತೇಳಿ ನಮ್ಮ ಹೊರ ರಾಜ್ಯದ ಅಧಿಕಾರಿಗಳಾಗಿರ್ಬೋದು, ಇವರು ಮತ್ತು ನಮ್ಮ ಇಲ್ಲಿದ ಗೌರವಾನ್ವಿತ ರಾಜ್ಯಪಾಲರಾಗಿದ್ದು ರಾಮಾ ಜೋಯಿಸ್ ಸರ್ ಆಗಿರ್ಬೋದು, SR ಸತೀಶ್ ಚಂದ್ರರಾಗಿರ್ಬೋದು, ಈ ಥರ ಅನೇಕ ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಿ ಸಂಬಂಧಪಟ್ಟ ಏನೇನು ಹಿರಿಯ ಸಹಕಾರಿ ಗಣ್ಯರಂತ ಕರಿತೀವಿ. ಈ ಸೌಹಾರ್ದ ಸಹಕಾರಿ ಕಾಯ್ದೆಯನ್ನು 97ರಲ್ಲಿ ಸಂಬಂಧಪಟ್ಟಂಗೆ ವಿಧಾನಸೌಧ ವಿಧಾನ ಪರಿಷತ್ತಿನಲ್ಲಿ ಸಹ ಬಿಲ್ ಪಾಸ್ ಆದರೂ ಸಹ ಇದನ್ನು ಜಾರಿಗೆ ತರಲಿಕ್ಕೆ ಕೆಲವು ವರ್ಷಗಳು ತೆಗೆದುಕೊಂಡು 2001 ಅಂದರೆ ಅದನ್ನು ಜಾರಿಗೆ ತರಲಿಕ್ಕೆ ಇವರೆಲ್ಲ ಶ್ರಮ ವಹಿಸಿ ಅನೇಕ ಸಭೆಗಳನ್ನು ಮಾಡಿ ಅದರ ವಿಶೇಷವಾದಂಥ ಪ್ರಯತ್ನದಿಂದ ಸೌಹಾರ್ದ ಸಹಕಾರಿ ಕಾಯ್ದೆ ಜಾರಿಗೆ ಬಂದಿದೆ. ಇನ್ನೊಂದು ಈ ಕಾಯ್ದೆ ವಿಶೇಷ ಅಂತಂದರೆ, ಈ ಥರ ವಿಶೇಷವಾದಂಥ ಕಾಯ್ದೆ ದೇಶದ 9 ರಾಜ್ಯಗಳಲ್ಲಿ ಜಾರಿಗೆ ಬಂತು. ಆದರೂ ಕರ್ನಾಟಕದಲ್ಲಿ ಮಾತ್ರ ಕಾಯ್ದೆಯಲ್ಲಿನೇ ಒಂದು ವಿಶೇಷವಾದಂಥ ಸಂಸ್ಥೆಯನ್ನು ರಚನೆ ಮಾಡಿದ್ರು. ದಟ್ ಈಸ್ ಕರ್ನಾಟಕ ಸ್ಟೇಟ್ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಲಿಮಿಟೆಡ್. ನಾನಿಲ್ಲಿ ವ್ಯವಸ್ಥಾಪಕ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆ ಸಂಸ್ಥೆಯನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಅಂದರೆ ಸಂಯುಕ್ತ ಸಹಕಾರಿಯನ್ನು ಈ ಕಾಯ್ದೆಯಲ್ಲೇ ರಚನೆ ಮಾಡಿದ್ದಾರೆ. ಕಾಯ್ದೆಯಲ್ಲೇ ಸರ್ಕಾರ ರಚನೆ ಮಾಡಬೇಕಾದ್ರೆ ಅವರು ಎಷ್ಟೊಂದು ರೀತಿಯ ಮುಂದಾಲೋಚನೆ ಇತ್ತಂತ ಹೇಳಿದರೆ 50 ಸಹಕಾರಿ ಸಂಸ್ಥೆಗಳು ಈ ಕಾಯ್ದೆಯಲ್ಲಿ ನೋಂದಣಿ ಆದರೆ ಮಾತ್ರ ಒಂದು ಕ್ವಾಜಿ ಜುಡಿಷಿಯಲ್ ಅಥಾರಿಟಿ ಇಲ್ಲಿ ಕ್ರಿಯೇಟ್ ಆಗಬೇಕು ಅಂತಂತ ಆ್ಯಕ್ಟಲ್ಲಿ ಹೇಳಿದ್ದಾರೆ ಸರ್. ಅದಕ್ಕಾಗಿ ಇಡೀ ದೇಶದಲ್ಲಿ ಎಲ್ಲೂ ಈ ಚಿಂತನೆ ಬರಲಿಲ್ಲ. ಇಡೀ ದೇಶದಲ್ಲಿ ಎಲ್ಲೂ ಸಹ ಈ ಸೌಹಾರ್ದ ಅಂತನ್ನುವ ಪದವನ್ನು ಹುಡುಕಾಡಲಿಲ್ಲ. ನಮ್ಮ ಕರ್ನಾಟಕ ಯಾಕೆ ವಿಶಿಷ್ಟ ಮತ್ತು ವಿಶೇಷ ಅಂತ ಹೇಳ್ತೀವಿ ಅಂತಂದರೆ, ಈ ಸೌಹಾರ್ದ ಅಂತ ಪದವನ್ನು ಗೌರವಾನ್ವಿತ ನಮ್ಮ ಜಸ್ಟಿಸ್ ಆದಂಥ ಕೃಷ್ಣ ದೀಕ್ಷಿತ್ ಸಾಹೇಬರು ಹೇಳಿದರು, ಈ ಸೌಹಾರ್ದ ಅನ್ನೋ ಪದಕ್ಕೆ ಬೇರೆಲ್ಲೂ ಸಹ ಸರಿಸಾಟಿ ಆದಂಥ ಸಮವಿಲ್ಲ, ಸಹಕಾರದಿಂದಕ್ಕಿಂತಲೂ ಒಂದು ಪದ ಅದರದ್ದು ಹೆಚ್ಚಿನ ಒಂದು ಅರ್ಥ ಇದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಸೌಹಾರ್ದ ಸಹಕಾರಿ ಕಾಯ್ದೆ 1/1/2001ಕ್ಕೆ ಜಾರಿಗೆ ಬಂತು. ಅದನಂತರ 2002ರಲ್ಲಿ ಜನವರಿ 4ರಂದು ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಜಾರಿಗೆ ಬಂತು. ಇವೆರಡರದ್ದು ಪ್ರಯಾಣ ತಾವು ಹೇಳ್ದಂಗೆ ಸಂಬಂಧಪಟ್ಟಂಗೆ ಅಂದಿನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಫಸ್ಟಿಗೆ ಡಿಪಾರ್ಟ್ಮೆಂಟಿಂದನೇ ಸಹಕಾರಿ ಇಲಾಖೆಯಿಂದನೇ ನಮಗೆ ಜಾಯಿಂಟ್ ರಿಜಿಸ್ಟರ್ ಒಬ್ಬರು MD ಆಗಿ ಬಂದರು ವೆರಿ ಶಾರ್ಟ್ ಪೀರಿಯಡ್ಗೆ. ಅದಾದ ನಂತರ ಅನೂಪ್ ದೇಶಪಾಂಡೆ ಅವರು ಬಂದರು, ಸಚಿನ್ ಪಾಟೀಲ್ ಬಂದರು, ಈ ರೀತಿ ಬೇರೆ ಬೇರೆಯವರೆಲ್ಲ ಬಂದು ನಾನು ಸಹ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಸಹಕಾರಿ ವ್ಯವಸ್ಥೆಯಲ್ಲಿ ಸಂಬಂಧಪಟ್ಟಾಗ ಹೆಚ್ಚಿನ ಅವಕಾಶ ಮಾಡಿಕೊಡ್ಲಿಕ್ಕೆ ಅಂತಂದರೆ
ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತೀವಿ. ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಿಂದೆ ಪ್ರತಿಯೊಂದು ಕಂದಾಯ ಜಿಲ್ಲೆಗೂ ಒಬ್ಬೊಬ್ಬ ನಿರ್ದೇಶಕರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಆ ರೀತಿಯಾಗಿ ಮೊಟ್ಟ ಮೊದಲನೇದಾಗಿ ಮನೋಹರ್ ಮಸ್ಕಿ ಅವರು ತಮ್ಮ ಆ ಒಂದು ಚಾಲೆಂಜನ್ನೇ ಸ್ವೀಕಾರ ಮಾಡಿದ್ರು ಅಂತ ಹೇಳಬೇಕು. ಅವರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಅದಾದ ನಂತರ ಸಂಬಂಧಪಟ್ಟ ವಿಶ್ವನಾಥ್ ಹಿರೇಮಠ ಅಂತ ಬಂದರು. ಅದಾದ ನಂತರ SR ಸತೀಶ್ ಚಂದ್ರ ಅವರು ಬಂದರು. ಅದಾದ ನಂತರ ಸಂಬಂಧಪಟ್ಟ ಗುರುನಾಥ್ ಜಾಂತಿಕರ್ ಅವರು ಬಂದರು. ಗುರುನಾಥ್ ಜಾಂತಿಕರ್ ಮೇಲೆ ಶ್ರೀಯುತ ಕೃಷ್ಣಾರೆಡ್ಡಿ ಅವರು ಬಂದರು. ಈಗ ಪ್ರಸ್ತುತವಾಗಿ ನಂಜನಗೌಡರು ಅಂತೇಳಿ ಅಧ್ಯಕ್ಷರಿದ್ದಾರೆ. ಇವರು ಸಾರಥ್ಯದಲ್ಲಿ ಸಂಬಂಧಪಟ್ಟ ಸಂಯುಕ್ತ ಸಹಕಾರಿ ನಡ್ಕೊಂಡು ಬಂದಿದೆ. ಅಲ್ಲಿ ಕೆಲಸ ಮಾಡುವಂಥ ಅವಕಾಶ ನಮ್ಗೆ ಸಿಕ್ಕಿದೆ. ಪ್ರತಿಯೊಬ್ಬರು ಒಂದೊಂದು ಥರ ವಿಷನ್ ಇರುವಂಥ ವ್ಯಕ್ತಿಗಳು ಅವರೆಲ್ಲ ಅಧ್ಯಕ್ಷರು. ಅವ್ರದ್ದೇ ಸಂಬಂಧಪಟ್ಟಂಗೆ ಆಡಳಿತ ಮಂಡಳಿ ನಿರ್ದೇಶಕರಿರ್ತಾರೆ. ಅವರೆಲ್ಲರೂ ಸಹ ಸಂಬಂಧಪಟ್ಟಂಗೆ ಅತ್ಯಂತ ಒಂದು ಸಹಕಾರಿ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಬಂದು ಇಲ್ಲಿ ಈ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಲಿಕ್ಕೆ ಅವಕಾಶಗಳು ಇರ್ತವೆ. ಈ 25 ವರ್ಷದ ಜರ್ನಿ ಇದೆಯಲ್ಲ ಸರ್, ಸೌಹಾರ್ದ ಸಹಕಾರಿ ಬರಬೇಕಾದ್ರೆ ನಾವು ಮೊದಲು 1000 ಕೋಆಪರೇಟಿವ್ಗಳು ಮಾಡಬೇಕಾದ್ರೆ 10 ವರ್ಷ ತೆಗೆದುಕೊಂಡಿತ್ತು. 2009ರಲ್ಲಿ ನಾವು 1000 ಸಹಕಾರಿ ಸಂಸ್ಥೆಗಳು 1000 ಸಂಭ್ರಮವನ್ನು ಕಾರ್ಯಕ್ರಮವನ್ನು ಮಾಡಿದೆವು ನಾವು. ಈ 1000 ಕೋಆಪರೇಟಿವ್ಗಳು ಬೇಕಾದ್ರೆ ಅವಾಗಿನ ಸಾಕಷ್ಟು ಮಾಡಿ 50 ಕೋಆಪರೇಟಿವ್ಗಳು ಮಾಡಬೇಕಾದ್ರೆ 1 ವರ್ಷ ತೆಗೆದುಕೊಂಡಿದೆ ನಮಗೆ. ಯಾಕೆಂದರೆ ಆ ಥರ ಇತ್ತು, ಅಷ್ಟೊಂದು ಕಷ್ಟಪಟ್ಟಿದ್ದಾರೆ ನಮ್ಮ ಹಿರಿಯರೆಲ್ಲರೂ ಸಹ. ಅವಾಗ ನಾಡಿದಂಥ ಎಲ್ಲ ಪ್ರತಿಫಲವಾಗಿ ಆನಂತರ ಸಂಬಂಧಪಟ್ಟಂಗೆ ಮುಂದೆ ಬರುವಂಥ ಸಂದರ್ಭದಲ್ಲಿ 12, 13, 2000 ನಾನು ಇನಿಷಿಯಲ್ ಚಾರ್ಜ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ 1026 ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಇದ್ದವು. ಅವಾಗ 2010ರಲ್ಲಿ ನಾನು ಮೇದಲ್ಲಿ ಚಾರ್ಜ್ ತೆಗೆದುಕೊಂಡೆ. ಆನಂತರವಾಗಿ ಸಂಬಂಧಪಟ್ಟಂಗೆ ಸಹಕಾರಿಗಳ ಸಂಖ್ಯೆ ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡ್ತೊಡಗಿದೆವು. ಇದ್ರ ಸಂಬಂಧಪಟ್ಟ ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಈ ಥರ ಎಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದೆವು. 1959ರ ಕಾಯ್ದೆಯ ಸಹಕಾರ ಸಂಘಗಳು ಸಹ ಸೌಹಾರ್ದ ಸಹಕಾರಿಗಳಾಗಿ ಕನ್ವರ್ಟ್ ಆಗಿದ್ದಾವೆ. ಈ ಕನ್ವರ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅತ್ಯಂತ ಬ್ಯಾಂಕ್ಗಳು ಏನಿದ್ದಾವೆ ಎಲ್ಲವೂ ಸಹ RBI ಲೈಸೆನ್ಸ್ಡ್ ಬ್ಯಾಂಕ್ಗಳು ಸಹ ನಮ್ಮ ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಇದ್ದಾವೆ ಸರ್. ಅವೆಲ್ಲವೂ ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ 25 ವರ್ಷದಲ್ಲಿ 25 ಹೆಜ್ಜೆಗಳು ಅಂತ ಹೇಳ್ಬೋದು ನಾವು. ಇನ್ನೂ ಪುಟ್ಟ ಹೆಜ್ಜೆ ಇಟ್ಟಿದ್ದೀವಿ ನಾವು, ಅಂಥ ದೊಡ್ಡಲ್ಲ. ಇಡೀ ಪ್ರಪಂಚದ ಮತ್ತು ದೇಶದ ಸಂಬಂಧಪಟ್ಟ ಸಹಕಾರಿ ವ್ಯವಸ್ಥೆಯನ್ನು ನಾವು ಗಮನಿಸಿದಲ್ಲಿ ನಮ್ಮ ಸೌಹಾರ್ದ ಸಹಕಾರಿ ಹೆಜ್ಜೆಗಳು ಓನ್ಲಿ 25 ಸರ್. ಈ 25 ಹೆಜ್ಜೆಗಳಲ್ಲಿ ನಾವು 1 ಲಕ್ಷ ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ಸಹ ಮಾಡಿದ್ದೀವಿ. 6500 ಸಹಕಾರಿ ಸಂಘಗಳು ನೋಂದಣಿಯಾಗಿದ್ದಾವೆ ಸೌಹಾರ್ದಗಳು. 48,000 ಕೋಟಿ ಠೇವಣಿಗಳನ್ನು ಸದಸ್ಯರಿಂದ ಸಂಗ್ರಹ ಮಾಡಿದ್ದೀವಿ. 40,000 38,000 ಕೋಟಿ ಸಾಲಗಳನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ. 72 ಲಕ್ಷ ಜನ ಇದರಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಭಾಗವಹಿಸಿದ್ದಾರೆ ಸರ್. ಇದು ಸೌಹಾರ್ದ ಸಹಕಾರಿಯ ಒಂದು ಹಿರಿಮೆ ಗರಿಮೆ ಅಂತ ಹೇಳ್ಬೋದು. ಇವೆಲ್ಲವೂ ಆಗೋದರಿಂದ ಮೊನ್ನೆ ನಾವು 1/1/2025ಕ್ಕೆ ಒಂದು ಸೌಹಾರ್ದ ಸಹಕಾರಿಯ ಧ್ವಜ ಅಂತಂತಂದರೆ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ವರ್ಲ್ಡಲ್ಲಿ ಅಕ್ಸೆಪ್ಟೆಡ್ ಒಂದು 7 ಕಲರ್ಸ್ ಫ್ಲ್ಯಾಗ್ ಇದೆ. ಆ 7 ಕಲರ್ಸ್ ಫ್ಲ್ಯಾಗನ್ನು ಒಂದೇ ದಿನ ಅಟ್ ಎ ಟೈಮನ್ನು ಹೋಸ್ಟ್ ಮಾಡೋದ್ರ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ 2025ಕ್ಕೂ ಹೆಚ್ಚಿನ ಧ್ವಜಗಳು ಏಕಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ ಹೋಸ್ಟ್ ಆಗಿದ್ದಾವಂತಂತೇಳಿ ಆ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲೂ ಸಹ ದಾಖಲೆಯಾಗಿದೆ. ಇದಕ್ಕೆಲ್ಲವೂ ಸಹ ಸಹಕಾರಿಗಳು ಅತ್ಯಂತ ಕ್ರಿಯಾಶೀಲವಾದ ನಮ್ಮ ಸಹಕಾರಿ ಸಂಸ್ಥೆಗಳು ಸರ್. ಅದನ್ನು ತುಂಬ ಚೆನ್ನಾಗಿದೆ ಮಾಹಿತಿ. ಒಂದು ಸಣ್ಣ ವಿರಾಮ ತಗೊಂಡು ಮತ್ತೆ ವಾಪಸ್ ಬರೋಣ ವಿಕಾಸ ದರ್ಪಣಕ್ಕೆ. ಬ್ರೇಕ್ ನಂತರ ಮತ್ತೆ ಸ್ವಾಗತ ನಿಮ್ಮ ವಿಕಾಸ ದರ್ಪಣಕ್ಕೆ. ನಿಮ್ಮ ಸಹಕಾರ ಬೇಕೇ ಬೇಕು. ನಿಮ್ಮ ಸಹಕಾರ ಇತ್ತು ಅಂದರೆ ನಾವೊಂದು 100 ಹೆಜ್ಜೆ ಫಾಸ್ಟಾಗಿ ಹೋಗ್ತೀವಿ ನಾವು. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? 100% ನಿಜ. ತಾವು ಹೇಳಿದ್ರಲ್ಲಿ ಈ ವಿಕಾಸ ದರ್ಪಣ ಅನ್ನೋ ಪದ ಇದೆಯಲ್ಲ, ಅದನ್ನು ವಿಕಾಸ ಅನ್ನೋದನ್ನೇ ಸಂಬಂಧಪಟ್ಟಂಗೆ ಸಹಕಾರಿ ಕ್ಷೇತ್ರ ಇರೋದನ್ನೇ ವಿಕಾಸಕ್ಕಾಗಿ, ವಿಲಾಸಕ್ಕಾಗಿ ಅಲ್ಲ. ವಿಲಾಸ ವಿಕಾಸ ಎರಡಕ್ಕೂ ಸಹ ವ್ಯತ್ಯಾಸ ಇದೆ. ಅದಕ್ಕಾಗಿ ತಾವು ಹೇಳಿದ್ದು ವಿಕಾಸ ಅಂತ ಹೇಳಿರೋದ್ರಿಂದ ರಾಜ್ಯದ 224 ಕ್ಷೇತ್ರಗಳಲ್ಲಿ ಇನ್ನೂ ಜಾಸ್ತಿ ಆಗಿದೆ ಕಂದಾಯ ತಾಲೂಕುಗಳು. ಆ ಎಲ್ಲ ತಾಲೂಕುಗಳಲ್ಲೂ ಸಹ ಸೌಹಾರ್ದ ಸಹಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹೀಗಾಗಿ ಸೌಹಾರ್ದ ಸಹಕಾರಿ ಕ್ಷೇತ್ರಗಳು ಸಂಬಂಧಪಟ್ಟಂಗೆ 7th ಪ್ರಿನ್ಸಿಪಲ್ ಏನಿದೆ ನಮ್ಮದು ಸಾಮಾಜಿಕ ಕಳಕಳಿ ಅಂತ ಹೇಳ್ತೀವಿ. ಪ್ರತಿಯೊಂದು ಸಾಮಾಜಿಕ ಕಳಕಳಿಯಲ್ಲೂ ಸಹ ಸಂಬಂಧಪಟ್ಟ ಸೌಹಾರ್ದ ಸಹಕಾರಿ ಕ್ಷೇತ್ರಗಳು ಸೌಹಾರ್ದಗಳು ಸಂಬಂಧಪಟ್ಟ ಕೈ ಜೋಡಿಸಿದ್ದಾವೆ. ಹಿಂದೆ ಡಿಮಾನಿಟೈಸೇಷನ್ ಆದಲ್ಲೂ ಸಹ ದೇಶದ ಅಭಿವೃದ್ಧಿಗೋಸ್ಕರ ಅವರೆಲ್ಲರೂ ಸಹ ಒಂದು ಆರ್ಥಿಕ ಶಿಸ್ತನ್ನು ತರಲಿಕ್ಕೆ ಕೈ ಜೋಡಿಸಿದಂಥವ್ರು. ಅದಷ್ಟೇ ಅಲ್ಲ, ಇಂಥ ಮಹಾಮಾರಿ ಕರೋನಾ ಸಂದರ್ಭದಲ್ಲೂ ಸಹ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳು ಬೇರೆ ಸರ್ವಿಸನ್ನು ನಿಂತಹ ಸಂದರ್ಭದಲ್ಲಿ ನಮ್ಮ ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಅವ್ರ ಮನೆಗೆ ಹೋಗಿ ಡೋರ್ ಸ್ಟೆಪ್ಪಿಗೆ ಹೋಗಿ ಸರ್ವಿಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾವೆ. ಅನೇಕರು ಸಹ ಸಂಬಂಧಪಟ್ಟಂಗೆ ಈ ನಮ್ಮ ಏನು ಕರೋನಾ ಸಂದರ್ಭದಲ್ಲಿ ದಾದಿಯರು ಅಂತ ಕರಿತೀವಿ, ಅವರೆಲ್ಲರೂ ಸಹ ಸುಶ್ರುತಿಯವರಿಗೆ ಪ್ರತಿಯೊಂದು ಸೌಹಾರ್ದ ಸಹಕಾರಿಯೂ ಸಹ 5 ಜನ ಸುಶ್ರುತಿಯರಿಗೆ 3,000ದಂತೆ ಪ್ರತಿಯೊಂದು ಸೌಹಾರ್ದ ಸಹಕಾರಿ 1 ಕೋಟಿ ರೂಪಾಯಿ ಸಂಗ್ರಹ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಮೂಲಕ ಸಹಕಾರಿ ಸಚಿವರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಂಥ ಕೀರ್ತಿ ಸೌಹಾರ್ದ ಸಹಕಾರಿ ಕ್ಷೇತ್ರದಿದೆ. ಹೀಗಾಗಿ ಸೌಹಾರ್ದ ಸಹಕಾರಿ ಕ್ಷೇತ್ರ ಯಾವುದೇ ರೀತಿಯಾದಂಥ ಚಾಲೆಂಜಸ್ಗಳು ಬಂದರೂ ಸಹ ಆ ಚಾಲೆಂಜಸ್ಗಳನ್ನು ಅಪಾರ್ಚುನಿಟೀಸ್ ಆಗಿ ಸ್ವೀಕಾರ ಮಾಡ್ತವೆ. ಆ ಮನೋಭಾವನೆಯನ್ನು ಸೌಹಾರ್ದ ಸಹಕಾರಿಗಳು ಹೊಂದಿದ್ದಾವೆ. ಆ ಕಾರಣದಿಂದ ಇನ್ನಷ್ಟು ಹೆಚ್ಚಿಗೆ ನಾವು
ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೋದ್ರ ಮೂಲಕವಾಗಿ ಎಲ್ಲ ಕಡೆಗೆ ಸರ್ವಸ್ಪರ್ಶಿ ಆಗ್ತಾ ಇದ್ದೀವಿ. ಕೇವಲ 224 ಪ್ರತಿಯೊಂದು ಗ್ರಾಮಕ್ಕೂ ತಲುಪಬೇಕು ಅಂತ ಅನ್ನೋದನ್ನು ಸೌಹಾರ್ದ ಸಹಕಾರಿ ಆಶೆಯಾಗಿದೆ. ಪ್ರತಿಯೊಂದರಲ್ಲೂ ತಾಲೂಕದಲ್ಲೂ ಸಹ ಒಂದು ಮಹಿಳಾ ಸಹಕಾರಿ ಸಂಘ, ಒಂದು ಯೂತ್ ಕೋಆಪರೇಟಿವ್ ಎರಡು ಸ್ಥಾಪನೆ ಮಾಡಬೇಕಂತೇಳಿ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ನಾವು ಹಿಂದೆ ಅಂದ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ತಾವು ವಿಕಾಸಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ, ಆರ್ಥಿಕ ಏಳಿಗೆಗಾಗಿ, ಶ್ರೇಯೋಭಿವೃದ್ಧಿಗಾಗಿ ಯಾವ ರೀತಿ ಕಾರ್ಯಕ್ರಮಗಳು ಜೋಡಿಸಿದ್ರು ಸಹ ಆಯುಷ್ ಟಿವಿ ನಮ್ಮ ಸಹಕಾರಿಗಳಲ್ಲಿ ಇರ್ತವೆ. ಅವರಿಂದ ಯಾವ ರೀತಿಯಾದ ಸಂಬಂಧಪಟ್ಟ ಸಹಕಾರ ಕೊಡಬೇಕು ಅಂತ ಅನ್ನೋದನ್ನು ಆಯಾ ಆಡಳಿತ ಮಂಡಳಿಯವರು ಇರ್ತಾರೆ. ಅಲ್ಲಿ ಆದಂಥ ಒಂದು ಸಹಕಾರಿ, ಪ್ರತಿಯೊಂದು ಸಹಕಾರಿ ಸಂಸ್ಥೆಗೂ ಅವರ ಆಡಳಿತ ಮಂಡಳಿ ಇರ್ತದೆ, ಅಲ್ಲೊಬ್ಬರು ಅಧ್ಯಕ್ಷರಿರ್ತಾರೆ, ಮುಖ್ಯ ಕಾರ್ಯನಿರ್ವಾಹಕರು ಇರ್ತಾರೆ. ಅವರಲ್ಲಿ ತೆಗೆದುಕೊಳ್ಳೋದ್ರ ಮೂಲಕ ಅವ್ರು ಯಾವ ರೀತಿಯಾದಂಥ ಕೆಲಸ ಕಾರ್ಯಗಳು, ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡಬೇಕು ಅಂತ ಅನ್ನೋದನ್ನು ದೇ ವಿಲ್ ಟೇಕ್ ಡಿಸಿಷನ್ ಆ್ಯಂಡ್ ದೇ ವಿಲ್ ಡೂ ಇಟ್. ಸೊ ಇಲ್ಲಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಲ್ಲಿ ದುಡ್ಡು ಇಡೋದು ಸ್ವಲ್ಪ ರಿಸ್ಕು ಅಂತಾರೆ. ಬಟ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಪರ್ಸ್ನಲಾಗಿ, ಡೆಡಿಕೇಟೆಡ್ ಕೋಆಪರೇಟಿವ್ ಮೂವ್ಮೆಂಟ್ ನಡೀತಾ ಇದೆ ಸೌಹಾರ್ದದಲ್ಲಿ, ಮೋಸ್ಟ್ ಸೇಫ್ ಆ್ಯಂಡ್ ಸೆಕ್ಯೂರ್ಡು. ಇದು ನಾನು ಹೇಳೋ ಬದಲಾಗಿ ಅವ್ರ ಬಾಯಿಂದನೇ ಕೇಳಿ. ಸರ್ ಸ್ವಲ್ಪ ಜನಕ್ಕೆ ಭಯ, ಎಲ್ಲೋ ಒಂದು 2-3 ಎಲ್ಲೋ ಒಂದು ಫೇಲ್ಯೂರ್ ಆಗಿರುತ್ತೆ, ಅದಕ್ಕೆ ಎದುರು ಬಿಡ್ತಾರೆ ಎಲ್ಲ ಇಡೋದೋ ಬೇಡವೋ ಅಂತ. ಬಟ್ ನನ್ನ ಪರ್ಸ್ನಲಾಗಿ ಗೊತ್ತು ಎಷ್ಟು ಡೆಡಿಕೇಟೆಡಾಗಿ ವರ್ಕ್ ಮಾಡ್ತಿದ್ದಾರೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಪಬ್ಲಿಕ್ ಗೊತ್ತಾಗಬೇಕು. ಸೌಹಾರ್ದ ಮೂವ್ಮೆಂಟಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಅಂತ ತಾವು ಹೇಳಬೇಕು ಸರ್. ಸೌಹಾರ್ದ ಸಹಕಾರಿ ಚಳುವಳಿ ತಾವು ಹೇಳಿದಾಗೆ 100% ಸರ್ ಉತ್ತಮವಾಗಿ ವಿಶ್ವಾಸವನ್ನು ಗಳಿಸಿದೆ ಅಂತೇಳಿ 100% ಹೇಳ್ತಾ ಇದೆ. ವಿಶ್ವಾಸವನ್ನು ಗಳಿಸದೇ ಇದ್ದರೆ ಇಷ್ಟು ಜನರಿಂದ ಸಂಬಂಧಪಟ್ಟಂಗೆ 48,000 ಕೋಟಿ ಡೆಪಾಸಿಟ್ಗಳ ಠೇವಣಿಗಳನ್ನು ಜನರು ಆ ಥರ ಇಡ್ತಾ ಇರಲಿಲ್ಲ. ನಾನು ಒಂದು ಏನು ಠೇವಣಿದಾರರಿಗೆ ರಿಕ್ವೆಸ್ಟ್ ಮಾಡ್ಕೋದಂತಂದರೆ, ಯಾವುದೋ ಆಸೆ ಆಮಿಷಗಳಿಗೆ ತಾವು ಬಲಿಯಾಗಬೇಡಿ. ಎಲ್ಲೋ ರೇಟ್ ಆಫ್ ಇಂಟ್ರೆಸ್ಟನ್ನು ಹೈ ಕೊಡ್ತಾರಂತೇಳಿ ಅಲ್ಲಿ ಹೋಗಿ ಇಡ್ಲಿಕ್ಕೆ ಹೋಗಬೇಡಿ. ಉತ್ತಮವಾದ ಸಹಕಾರ ಸಂಘಗಳು ಆಗಲಿ, ಸೌಹಾರ್ದ ಸಹಕಾರಿಗಳಾಗಲಿ ಯಾರೂ ಸಹ ಮಿತಿ ಮೀರಿದ ಸಂಬಂಧಪಟ್ಟಂಗೆ ಬಡ್ಡಿಗಳನ್ನು ಕೊಡೋದಿಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ಗಳನ್ನು ಕೊಡೋದಿಲ್ಲ. ಹಾಗಾಗಿ ತಾವು ಏನು ಮಾಡ್ತೀರಂತಂದ್ರೆ, ಉತ್ತಮವಾದ ಸಹಕಾರಿ ಸಂಸ್ಥೆ ಯಾವ ರೀತಿ ಇದೆ ಅಂತಂದರೆ, ಅವ್ರ ಬ್ಯಾಲೆನ್ಸ್ ಶೀಟ್ಗಳನ್ನು ಮಾಡಿ, ಅವ್ರ ಬ್ಯಾಲೆನ್ಸ್ ಶೀಟ್ಗಳು ನೋಡಿ ಯಾರಿಂದ ಠೇವಣಿಗಳು ಬಂದಿದ್ದಾರೆ ಮತ್ತು ಸಾಲಗಳನ್ನು ಯಾರಿಗೆ ನೀಡಿದ್ದಾರೆ, ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೋ ಅಥವಾ ಬೇರೆಯವರು ಸಂಬಂಧಪಟ್ಟಾಗ ಏನು ಜನರಿಗೆ ಕೊಟ್ಟಿದ್ದಾರೋ, ಕೇವಲ 200-300 ಜನರ ಸಹಕಾರಿ ಸಂಸ್ಥೆ ಇದೆಯೋ, ಸಾವಿರಾರು ಜನರ ಸಹಕಾರಿ ಸಂಸ್ಥೆ ಇದೆಯೋ, ಇವೆಲ್ಲವೂ ಸಹ ಸಂಬಂಧಪಟ್ಟಂಗೆ ನಾವು ಗಮನಿಸಬೇಕಾಗತ್ತೆ. ಡಾಕ್ಟರ್ ಹರೀಶ್ ಅವರು ಹೇಳಿದ ರೀತಿಯಲ್ಲಿ ಸೌಹಾರ್ದ ಸಹಕಾರಿಗಳು ಅತ್ಯಂತ ಉತ್ತಮವಾಗಿ 99% ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆ ಒಂದು ಕಾರಣದಿಂದನೇ ಇಷ್ಟೊಂದು ಹೆಚ್ಚಿನ ವಿಶ್ವಾಸ ಜನರಿಟ್ಟು ಡೆಪಾಸಿಟ್ಗಳನ್ನು, ಠೇವಣಿಗಳು ಇಡ್ತಾ ಇದ್ದಾರೆ. 1 ಕೋಟಿ ಇರುವಂಥ ಸಹಕಾರಿ ಸಂಘಗಳು, ಸೌಹಾರ್ದಗಳು ಇದ್ದಾವೆ. 4,000 ಕೋಟಿ ಇರುವಂಥ ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಇದ್ದಾವೆ. ಅದರ ವರ್ಕಿಂಗ್ ಕ್ಯಾಪಿಟಲ್ ಬೇಸ್ಡ್ ಆನ್ ಅವ್ರ ಮ್ಯಾನೇಜ್ಮೆಂಟು. ಇಲ್ಲಿ ಯಾವುದೋ ಸಂಬಂಧಪಟ್ಟಂಗೆ ನಾವು ಒಳ್ಳೆ ಹೆಸರಿಟ್ಟಿವಿ ಅಂದ ತಕ್ಷಣ ಯಾರೂ ದುಡ್ಡು ಕೊಡಲ್ಲ ಸರ್. ಯಾವುದೋ ಒಂದು ದೇವಿ ಹೆಸರಿಟ್ಟಿದ್ದೀವಿ, ಶ್ರೀಲಕ್ಷ್ಮಿ ಸೌಹಾರ್ದ ಸಹಕಾರಿ ಅಂತ ಇರ್ತದೆ, ಅದರ ಹೆಸರು ಮಾತ್ರ 1 ಕೋಟಿ ಠೇವಣಿ ಇರ್ತದೆ. ಯಾವುದೋ ಒಂದು ಹೆಸರಿಟ್ಟಿರ್ತಾರೆ, ಆ ಹೆಸರಿನ ಮೇಲೆ ಯಾವುದೇ ರೀತಿ ಠೇವಣಿಗಳು ಬರೋದಿಲ್ಲ. ಅಲ್ಲಿರುವಂಥ ವ್ಯಕ್ತಿಗಳು, ಯಾರು ಅಧ್ಯಕ್ಷರಿರ್ತಾರೆ, ಯಾರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಯಾರು ಅಲ್ಲಿ CO ಇದ್ದಾನೆ, ಯಾರು ಮ್ಯಾನೇಜರ್ಸ್ ಇದ್ದಾರೆ, ಸ್ಟಾಫ್ ಇದ್ದಾರೆ, ಅವರ ಆಧಾರದ ಮೇಲೆ ಬರಬೇಕೇ ವಿನ ಯಾವುದೋ ಒಂದು ಆಶೆ ಆಮಿಷಗಳಿಗೆ ಒಡ್ಡಿ ಠೇವಣಿಗಳನ್ನು ಇಡಬಾರದು. ಅದಕ್ಕಾಗಿ ನಾನು ಸದಸ್ಯರಿಗೆ, ಸಾರ್ವಜನಿಕರಿಗೆ ಯಾರಾದರೂ ಸಹ ಟಿವಿಯಲ್ಲಿ ಜಾಹೀರಾತುಗಳು ನೀಡೋದ್ರ ಮೂಲಕ, ಪೇಪರಲ್ಲಿ ಪಾಂಪ್ಲೆಂಟ್ ಹಾಕೋದ್ರ ಮೂಲಕ ಸೌಹಾರ್ದ ಸಹಕಾರಿಗಳು, ಸಹಕಾರ ಸಂಘಗಳು ಠೇವಣಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಅಫೆನ್ಸ್. ನಾವು ಯಾರ್ದು ಸಹ ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕಾರ ಮಾಡೋದಿಲ್ಲ. ಓನ್ಲಿ ಸದಸ್ಯರಿಂದ ಠೇವಣಿಗಳನ್ನು ಸ್ವೀಕಾರ ಮಾಡ್ತೀವಿ, ಸಾಲಗಳನ್ನು ಸಹ ಸದಸ್ಯರಿಗೆ ಕೊಡ್ತೀವಿ. ಆ ಕಾರಣದಿಂದಾಗಿ ಒಂದು ನಾನು ಆಯುಷ್ ಟಿವಿ ಮೂಲಕ ಏನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಅಂತಂದರೆ, ವಿಕಾಸ ದರ್ಪಣ ಅಂತ ಹೇಳಿರಿ, ಸಮಾಜದ ವಿಕಾಸ ಆಗಬೇಕು ಅಂತಂದರೆ ನಾವೆಲ್ಲರೂ ಸಹ ಸಂಬಂಧಪಟ್ಟಂಗೆ ಸಮಾಜದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು, ನಿಜ. ಅದಕ್ಕಾಗಿ ನಾವು ಎಲ್ಲೋ 9% ಕೊಡೋರು ಇನ್ನೊಬ್ಬರು 11% ಕೊಡ್ತಾ ಇದ್ದಾರೆ ಅಂತ ರೇಟ್ ಆಫ್ ಇಂಟ್ರೆಸ್ಟಿಗೆ ಆಸೆ ಪಟ್ಟು ಠೇವಣಿಗಳನ್ನು ಅಲ್ಲಿ ಹೋಗಿಟ್ಟರೆ ನಿಮಗೆ ಅಸಲು ಸಹ ಸಿಗದೇ ಇರುವಂಥ ಕೆಲಸಗಳು ಆಗ್ತವೆ. ಅದಕ್ಕಾಗಿ ಡಾಕ್ಟರ್ ಹರೀಶ್ ಹೇಳ್ದಂಗೆ 1 or 2 ಎಕ್ಸಾಂಪಲ್ಸ್ ಬೆಂಗಳೂರಲ್ಲಿದೆ, ಬೇರೆ ಕಡೆಯೂ ಇದೆ ಸರ್. ಇದಕ್ಕೆ ಎಕ್ಸೆಪ್ಷನಲ್ ಕೇಸಸ್, ಅದರ ಮೇಲೆ ನಾವು 100% ಆಗಿ ಸೌಹಾರ್ದ ಸಹಕಾರಿ ಕಾಯ್ದೆ ಅಧಿನಿಯಮ ಏನಿದೆ ಅದರ ಪ್ರಕಾರ ಆಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಈ ಸೌಹಾರ್ದ ಸಹಕಾರಿ ಕಾಯ್ದೆ ಇಷ್ಟೇ ಚಿಕ್ಕದ ಪುಸ್ತಕ ಆದರೂ ಸಹ ಇದರಲ್ಲಿರುವಂಥ ಕ್ರಮಗಳು ಅತ್ಯಂತ ಸೂಕ್ಷ್ಮವಾಗಿದ್ದಾವೆ. ಅವರೆಲ್ಲ ನಿರ್ದೇಶಕರ ಸಂಬಂಧಪಟ್ಟಾಗ ಅಧ್ಯಕ್ಷರ ಪ್ರಾಪರ್ಟಿಗಳನ್ನು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದೆ, ಪನಿಷ್ಮೆಂಟ್ ಕೊಡಲಿಕ್ಕೆ ಅವಕಾಶ ಇದೆ. ಮೊನ್ನೆ ಆದಂಥ ಸೌಹಾರ್ದ ಸಹಕಾರಿ ತಿದ್ದುಪಡಿಯಲ್ಲಿ ಯಾವುದಾದ್ರೂ ಒಂದು ಸಹಕಾರಿ ಸಂಘದಲ್ಲಿ ಆಡಿಟ್ ರಿಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆಡಿಟರ್ ಆಗ್ಬೋದು, ಎಂಕ್ವೈರಿ ರಿಪೋರ್ಟಲ್ಲಿ ಅಥವಾ ಪರಿವೀಕ್ಷಣೆ ಮಾಡಿದಂಥ ರಿಪೋರ್ಟಲ್ಲಿ ಏನಾದರೂ ಮಿಸ್ಅಪ್ರೋಪ್ರಿಯೇಷನ್, ಯುಟಿಲೈಸೇಷನ್ ಆಫ್ ಫಂಡ್ ಕಂಡು ಬಂತಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಲಿಕ್ಕೂ ಸಹ ಸರ್ಕಾರ ಇದರಲ್ಲಿ ಜವಾಬ್ದಾರಿಯನ್ನು ನಿಗದಿಪಡಿಸಿದ್ದಾರೆ. ಅದಕ್ಕಾಗಿ ನಾನು ವಿಶೇಷವಾಗಿ ಅಂತ ಸೌಹಾರ್ದ ಸಹಕಾರಿಗಳಿಗೂ ಹೇಳ್ತಾ ಇದ್ದೀನಿ, ಯಾರೂ ಸಹ ಅತಿ ಆಸೆ ಮಾಡಿ, ಇದು ಸಮಾಜದ ಕೆಲಸ ಮಾಡ್ತಾ ಇದ್ದೀವಿ ನಾವು, ಸಮಾಜದ ಕೆಲಸ ಮಾಡಬೇಕಾದ್ರೆ ಸಮಾಧಾನದಿಂದ ಮಾಡಬೇಕು ಮತ್ತು ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆದರೆ ನೀನು ಯಾರಿಗಾದ್ರೂ ಮಾಡು, ನಿಮ್ಮ ಸಂಬಂಧಪಟ್ಟಾಗಿರ್ತದೆ. ಇದು ಸಮಾಜದ ದುಡ್ಡು, ಸಮಾಜದ ದುಡ್ಡನ್ನು ನಿಮ್ಮ ಮೇಲೆ ಜವಾಬ್ದಾರಿ ಕೊಟ್ಟಿರೋದರಿಂದ ನಾವು ಈ ರೀತಿಯಾಗಿ ಎಚ್ಚರದಿಂದ ಕೆಲಸ ಮಾಡಬೇಕಾಗುತ್ತೆ. ಅತ್ಯಂತ ಆಸೆಗೆ ಬಡ್ಡಿಯಾಗಲೂ ಸಹ ಒಂದು ರೇಟ್ ಆಫ್ ಇಂಟ್ರೆಸ್ಟಿಗೆ ಒಂದು ಸರ್ಕ್ಯುಲರನ್ನು ಕೊಟ್ಟಿದ್ದೀವಿ ಸರ್, ನಾವು ಸಂಯುಕ್ತ ಸಹಕಾರಿನ ಸರ್ಕ್ಯುಲರ್ ಕೊಟ್ಟಿದ್ದೀವಿ. ಅದಕ್ಕಾಗಿ ಅದು ಯಾವುದೇ ರೀತಿಯಾದಂಥ ಆ ಮಿತಿಗಳನ್ನು ಮೀರದೇನೆ
ಆ ಮಿತಿ ಮೀರಿದನೆ ಸಂಬಂಧಪಟ್ಟಂಗೆ ಠೇವಣಿಗಳನ್ನು ಸ್ವೀಕಾರ ಮಾಡಬೇಕು, ಸಾಲಗಳನ್ನು ಸಹ ಹೆಚ್ಚಿನ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬಾರ್ದಂತ ಅದಕ್ಕೂ ಸಹ ಒಂದು ಸುತ್ತೋಲೆಯನ್ನು ಕೊಟ್ಟಿವಿ. ಆ ಸುತ್ತೋಲೆಯನ್ನು ಪಾಲನೆ ಮಾಡಿದಂಥ ಸೌಹಾರ್ದ ಸಹಕಾರಿಗಳು ಸಶಕ್ತ ಸದೃಢವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಅದಕ್ಕಾಗಿ ಉತ್ತಮವಾದ ಸಹಕಾರಿ ಸಂಘಗಳು ಅಂತೇಳಿ ಇಡೀ ರಾಜ್ಯದ 7 ದಿವಸ ಸಹಕಾರ ಸಪ್ತಾಹ ನಡೀತಾ ಇದೆ. ಇವತ್ತಿನ ದಿವಸ ನಮ್ಮ ಮುಖ್ಯಮಂತ್ರಿಗಳು ಸಹಕಾರ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಹಕಾರ ಸಚಿವರು ಸಹ ಹಿಂದೆ KN ರಾಜಣ್ಣವರು, ಸೋಮಶೇಖರ್ ಅವರು ಎಲ್ಲ ಬೇರೆ ಬೇರೆ ಇದ್ದಂಥ ಸಂದರ್ಭದಲ್ಲಿ ಸಹಕಾರ ವ್ಯಕ್ತಿಗಳನ್ನು ಯಾರು ಶ್ರೇಷ್ಠವಾಗಿ ಸಾಧನೆ ಮಾಡಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ಅವ್ರಿಗೂ ಸಹ ಪ್ರಶಸ್ತಿಗಳನ್ನು ಕೊಡೋದು ಮಾಡಿದೆ. ಸೌಹಾರ್ದ ಫೆಡರಲ್ ಕೋಆಪರೇಟಿವ್ದಿಂದನೂ ಉತ್ತಮವಾದಂಥ ಸಹಕಾರಿ ಸಂಸ್ಥೆಗಳನ್ನು ಗುರುತಿಸಿ ಶ್ರೇಷ್ಠ ಸಹಕಾರಿಗಳು, ಉತ್ತಮ ಸಹಕಾರಿ ಸಂಘಗಳು ಅಂತೇಳಿ ನಾವು ಸಹ ಅವರಿಗೆ ಪ್ರೋತ್ಸಾಹವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಮಾಜದಲ್ಲಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಪ್ರೋತ್ಸಾಹ ಮಾಡಿದಾಗ ಮಾತ್ರ ಮತ್ತಿಷ್ಟು ಮೇಲೆ ಹೇಳಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಈ ರೀತಿ ಕೆಲಸ ಕಾರ್ಯಗಳನ್ನು ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ನೋಡಿ, ಎಷ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿರಬೇಕು ಪಬ್ಲಿಕ್ ಮನಿ ಅಂತ ಕಾನೂನು ಎಷ್ಟು ಹುಷಾರಾಗಿ ಮಾಡಿದ್ದಾರೆ ಅಂದರೆ ನಿಮ್ಮ ಸೇಫ್ಟಿಗೋಸ್ಕರ ಇರುವಂಥದ್ದು. ಯಾರೋ ಒಬ್ಬರು ಏನೋ ಒಬ್ಬರು ನಾನು ಅಧ್ಯಕ್ಷನಾಗಬೇಕು ಅಂತ ಪೋಸ್ಟ್ಗೋಸ್ಕರ ಅಂತ ಮಾಡಿ, ಅಥವಾ ಅಧ್ಯಕ್ಷಂಗೆಲ್ಲ ರಿಸ್ಕ್ ಪಡ್ತೀವಿ, ಡೈರೆಕ್ಟ್ರಿಗೆ ಏನೂ ಬರೋಲ್ಲ ನಾನು ಸೇಫು ಅಂತ ತಿಳ್ಕೊಂಡ್ರೆ ಸಾರಿ, ಎಲ್ಲರೂ ನೀವು ಲಯಬಲ್ ಆಗ್ತೀರಾ ಫಾರ್ ದಿ ಪಬ್ಲಿಕ್ ಅಮೌಂಟ್ ಅನ್ನೋದಕ್ಕೋಸ್ಕರ ಈ ಸೌಹಾರ್ದ ಮೂಮೆಂಟ್ ಇದೆ. ಸೊ ಹಾಗಾಗಿ ಕೆಲವೊಬ್ಬರು ಮಾಡೋ ತಪ್ಪಿಗೆ ಎಂಟೈರ್ ಮೂಮೆಂಟು ರಾಂಗ್ ಇರಲ್ಲ. ಸೊ ಈ ತಪ್ಪು ಮೋಸ ಮಾಡೋದು ಲೈಫ್ ಅವ್ರಿಗೆ ಶಾರ್ಟು, ಬೇಗ ಅವ್ರು ಸಿಗಾಕೊಂಡ್ಬಿಡ್ತಾರೆ, ಲಾಂಗ್ ಟರ್ಮ್ ಇರಲ್ಲ. ಬಟ್ ನ್ಯಾಯಬದ್ಧವಾಗಿ ಮಾಡುವಾಗ ತುಂಬ ಕಷ್ಟ ಸಮಾಜದಲ್ಲಿ. ಬಟ್ ಲಾಂಗ್ ಟರ್ಮ್ ನೋಡಿ ಎಂತೆಂಥ ಪ್ರಶಸ್ತಿ ಕೊಡ್ತಾರೆ ಅಂತ ಹೇಳ್ತಾರೆ, ಲಾಂಗ್ ಟೈಮ್ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಸರ್ ಯೂತ್ ಸಡನ್ನಾಗಿ ದುಡ್ಡು ಮಾಡಬೇಕು ಅಂತ ಇದ್ದಾರೆ ಸರ್, ಬೇಗ ಮಾಡಬೇಕು ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೊಂದು ಜನ ಯೂತನ್ನು ಇವಾಗ ಈ ಮೂಮೆಂಟಲ್ಲಿ ಎಂಟ್ರ್ ಆಗ್ಬಿಟ್ಟು ಏನೋ ಮಾಡ್ಕೊತ ಹೋಗ್ತಿದ್ದಾರೆ. ಯೂತ್ಗೊಂದು ಮೆಸೇಜ್ ಬೇಕು ಸರ್, ಯಾಕಂದರೆ ಈ ಸ್ಟಾರ್ಟಪ್ಪು ಇವೆಲ್ಲ ಏನು ಗೊತ್ತಾ, ಇನ್ಸ್ಟ್ಯಾಂಟಲ್ಲಿ ದುಡ್ಡು ಮಾಡಬೇಕು ಅಂತ ಹೋಗ್ಬಿಟ್ಟು ರಾಂಗ್ ಸ್ಟೆಪ್ಸ್ ಇಟ್ಬಿಡ್ತಾರೆ, ಮಿಸ್ಗೈಡ್ ಆಗಿಬಿಡ್ತಾರೆ. ಸೊ ಅದಕ್ಕೆ ತಮಗೆ ಇಷ್ಟು ವರ್ಷದ ಅನುಭವ ಮತ್ತು ಇಂಥ ಒಂದು ರಿಚ್ ಎಕ್ಸ್ಪೀರಿಯೆನ್ಸಲ್ಲಿ ಯೂತ್ಗೆ ಏನಾದ್ರು ಒಂದು ಮೆಸೇಜ್ ಕೊಡಿ ಸರ್. ಯೂತ್ತು ಈ ದೇಶದ ಭವಿಷ್ಯ ಸರ್. ನಮ್ಮ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ, ಈ ದೇಶದ ಭವಿಷ್ಯ ಯಾರಂತಂದರೆ ನಮ್ಮ ಯುವಕರು ಸಂಬಂಧಪಟ್ಟಾಗಿದ್ದಾರೆ. ಯುವಕರು, ಯುವಕಿಯರು ಯಾರಾದರೂ ಆಗಿರ್ಬೋದು. ಇದರಲ್ಲಿ ಯೂತ್ಸಿಗೆ ಒಂದು ನಾನು ಸಹ ಸಂಬಂಧಪಟ್ಟಾಗಿ ಈ ಒಂದು ಸ್ಟಾರ್ಟಪ್ಗಳಾಗಿರ್ಬೋದು, ಹೊಸ ಯೋಚನೆಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ಕೇವಲ ನಾವು ಸ್ಯಾಲ್ರಿಡ್ ಆಗದೇನೆ ಹೊಸ ಯೋಚನೆಗಳನ್ನು ಮಾಡುವಂಥವರಿಗೆ ಸದಾ ಅವರಿಗೆ ವೆಲ್ಕಮನ್ನು ಮಾಡ್ತಾಯಿದ್ದೀನಿ. ಇಂಥ ಆಲೋಚನೆ ಅವ್ರ ಮೈಂಡಲ್ಲಿ ಬಂದಿದೆಯಲ್ಲ ತುಂಬ ಒಳ್ಳೆಯದು. ಆ ಆಲೋಚನೆ ಸಂಬಂಧಪಟ್ಟ ಸಕಾರಾತ್ಮಕವಾಗಿರಬೇಕು ಅಂತ ಅನ್ನೋದು ನನ್ನ ಆಶಯ. ನೀವು ದುರಾಲೋಚನೆ ಅಂದರೆ ದುಡ್ಡಿಗೆ ಆಸೆ ಬಿದ್ದು ನಾನೊಂದು ಸ್ಟಾರ್ಟಪ್ ಕಂಪ್ನಿ ಮಾಡಿದ ತಕ್ಷಣ ಇದನ್ನು ಯಾವ ರೀತಿಯಾಗಿ ದುಡ್ಡು ಬೇಚಿ ಅದನ್ನು ಮುಚ್ಚಾಕಬೇಕು ಅಂತ ನಾವು ಯೋಚನೆ ಬಂದಂಥ ಕೆಟ್ಟದಾಗುತ್ತೆ. ನಾವು ಯಾವಾಗಲೂ ಸಹ ಹಿಂದೆ ಹೇಳ್ತಾರೆ ಹಿರಿಯರು, ಕೋಳಿಯಲ್ಲಿರುವಂಥ ಮೊಟ್ಟೆಗಳನ್ನು ಮಾತ್ರ ತೊಗೊತಾ ಹೋಗ್ಬೇಕು, ಬಿಟ್ಟರೆ ಇಡೀ ಕೋಳಿಯನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಈವನ್ ನಾವು ಅದನ್ನು ಪೂರ್ತಿ ಕೋಳಿ ತಿಂದಾಕ್ಬಿಟ್ರೆ ನಿಮ್ಮ ಮೊಟ್ಟೆಗಳು ಸಿಗೋದಿಲ್ಲ. ಅದು ಜೀವಂತವಾಗಿದ್ದರೆ ಅನೇಕ ಮೊಟ್ಟೆಗಳು ಕೊಡ್ತಾ ಇದ್ದಾರೆ, ಆ ಮೊಟ್ಟೆಗಳನ್ನು ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಯಾವುದೇ ರೀತಿಯಾದಂಥ ಒಂದು ಸ್ಟಾರ್ಟಪ್ ಕಂಪ್ನಿ ಮಾಡಲಿ ಅಥವಾ ಯಾವುದೇ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಲಿ, ಅದನ್ನು ಸಂಬಂಧ ಮಾಡಿದಂಥ ಸಂದರ್ಭದಲ್ಲಿ ಹಂತ ಹಂತವಾಗಿ ಬೆಳೀಲಿಕ್ಕೆ ಯೋಚನೆ ಮಾಡಬೇಕು. ಒಂದು 2 ವರ್ಷ ಆದ ಕೂಡಲೇ ಇಮಿಡಿಯೇಟಾಗಿ ನಾನು ಅವರು ಕಂಡಂಥ ಏನು ಹಿರಿಯ ಬಿಸ್ನೆಸ್ ಬಿಲಿಯನಿಯರ್ಗಳಿದ್ದಾರೆ ಅವ್ರ ಕನಸನ್ನು ಕಾಣ್ತಾರೆ. ಜೀವನದಾಗ ಯಾವಾಗಲೂ ಸಹ ಸಂಬಂಧಪಟ್ಟಂಗೆ ನಾವು ಏಣಿಗಳನ್ನು ಅಥವಾ ಮೆಟ್ಟಲುಗಳನ್ನು ಹತ್ತಿ ಹೋಗಬೇಕು ವಿನ ಡೈರೆಕ್ಟ್ ಲಿಫ್ಟಲ್ಲಿ ಹೋದರೆ ಲಿಫ್ಟ್ ಕೈ ಕೊಡುವಂಥ ಕೆಲಸಗಳು ಇರ್ತದೆ. ಅದಕ್ಕಾಗಿ ಮೆಟ್ಟಿಲುಗಳು ಶಾಶ್ವತ ಇರ್ತದೆ. ಒಂದೊಂದೇ ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸರ್. ಇವತ್ತು ವಿಶೇಷವಾದಂಥ ದಿನ. ಏನಕ್ಕೆ ಅಂದರೆ ದ ಪವರ್ಫುಲ್ ಪರ್ಸನ್ ಇನ್ ದ ಸರ್ವಿಸ್ ಸೆಕ್ಟರ್ ಅವರು ರಿಚ್ ಎಕ್ಸ್ಪೀರಿಯೆನ್ಸ್ನ ಇವತ್ತು ಕೊಟ್ಟಿದ್ದಾರೆ. ವಿಕಾಸ ದರ್ಪಣ ನಾವು ಏನು ಮಾಡಬೇಕು ಅಂತಿದ್ದು ಒಂದು ಮೂಮೆಂಟ್ಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ. ನಮ್ಮ ಕರ್ನಾಟಕ ಸ್ಟೇಟ್ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಲಿಮಿಟೆಡಿನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಶರಣ್ಗೌಡ ಜಿ ಪಾಟೀಲ್ ಅವರಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್ ಸರ್, ತಮಗೂ ಸಹ ಧನ್ಯವಾದಗಳು. ಆಯುಷ್ ಟಿ ವಿ ಬಳಗ ಏನಿದೆ ನಿಮ್ಮದು ಇನ್ನೂ ಹೆಚ್ಚೆಚ್ಚು ಸಂಬಂಧಪಟ್ಟಂಗೆ ರಾಜ್ಯವ್ಯಾಪಿ ದೇಶವ್ಯಾಪಿ ಆಗಿರೋದ್ರ ಮೂಲಕವಾಗಿ ಎಲ್ಲರ ಮನಸ್ಸನ್ನು ಗೆಲ್ಲಿ ಮತ್ತು ಹೆಚ್ಚಿನದಾಗಿ ಸಂಬಂಧಪಟ್ಟಂಗೆ ಆಯುಷ್ ಟಿ ವಿ ಅಂದ ತಕ್ಷಣ ಎಲ್ರಿಗೂ ಸಹ ಹೆಲ್ತನ್ನು ಅಂತ ಹೇಳ್ತಾರೆ. ಹೆಲ್ತನ್ನು ಕಾಪಾಡಿಕೊಳ್ಳೋದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಸಂಬಂಧಪಟ್ಟಂಗೆ ಗುರಿಯಾಗಿರೋದರಿಂದ ಅದರ ಬಗ್ಗೆ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಬರಲಿ, ಸಮಾಜ ಮುಖ್ಯವಾಗಿ ಕಾರ್ಯನಿರ್ವಹಿಸಲಿ ಅಂತೇಳಿ ಮತ್ತೊಮ್ಮೆ ಇಡೀ ರಾಜ್ಯದ ಎಲ್ಲ ಸೌಹಾರ್ದ ಸಹಕಾರಿಗಳ ಪರವಾಗಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ನಮ್ಮ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದ ಪರವಾಗಿ ಆಯುಷ್ ಟಿ ವಿ ಬಳಗಕ್ಕೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ.